ಡಿಸ್ಕೌಂಟಲ್ಲೇ ಡಿಸ್ಕೌಂಟ್ ನಿಮಗೆ ಡಿಸ್ಕೌಂಟು ಅದರಲ್ಲಿ ಡಿಸ್ಕೌಂಟು ಏಜೆಂಟ್ಸ್ ಹತ್ರ ಹೋದರೆ ಮೋಸ ಮಾಡಿಬಿಡ್ತಾರೆ. 96,000 ರೂಪಾಯಿಗೆ ಆಗಿದೆ, 96,000 rupees per square foot. ಮಾರ್ಕೆಟ್ ಕಡಿಮೆ ಆಗ್ತಾ ಇಲ್ಲ, ಇದು ಪ್ರೈಸ್ ಕಡಿಮೆ ಆಗ್ತಾ ಇಲ್ಲ, ಮಾರ್ಕೆಟ್ ಸ್ಲೋ ಆಗ್ತಾ ಇಲ್ಲ. ಇವತ್ತು ಕಡಿಮೆ ಅಂತ ಸಿಗೋದಿಲ್ಲ ನಿಮ್ಗೆ. ಲೊಕೇಶನ್ ಇಸ್ ಅ ಮೇಜರ್ ಕೀ. ಆ ಸೈಟೇ ಡಿಫ್ರೆಂಟ್ ಸೈಟ್ ಬಿಡ್ ಮಾಡಿರೋದೇ ಸೈಟ್ ಬೇರೆ, ಅಲ್ಲಿ ಫಿಸಿಕಲಿ ಇರೋದೇ ಬೇರೆ. ವಿಡಿಯೋಲಿ ಅದೊಂದೇ ಸೇಫ್ ಲೇಔಟ್ ಆಲ್ಸೋ ದೇ ವಿಲ್ ಟೇಕ್ ಇಟ್ ಟು ಆಕ್ಷನ್. ವಾವ್. ನೆಗೆಟಿವ್ ಸ್ಪ್ರೆಡ್ಸ್ ವೆರಿ ಫಾಸ್ಟ್. ಕರೆಕ್ಟ್. ಕೆಲವರಲ್ಲಿ ಬಿಡ್ಡರ್ಸ್ ಇರಲ್ಲ, ಬಿಡ್ಡರ್ಸ್ ಇರೋದಿಲ್ಲ, ನೋ ಪಾರ್ಟಿಸಿಪೆಂಟ್ಸ್ ಇರುತ್ತೆ. ಮೇ ಬಿ ಟುಡೇ ಆರ್ ನೆಕ್ಸ್ಟ್ ಲಿಸ್ಟ್ ಆರ್ ಮೇ ಬಿ ಇನ್ ದ ನೆಕ್ಸ್ಟ್ ಲಿಸ್ಟ್ ಇಟ್ಸ್ ಅ ವೆರಿ ಬೆಸ್ಟ್. Global markets are uncertain, and right now real estate is at a turning point in Bangalore. And BDA has opened 268 sites for sale through e-auction across its prime layouts. So the question is, should you participate in this e-auction or wait? Is this the right time to buy a BDA site? Welcome to this exciting video covering all these topics, especially a deep dive into this season's first e-auction. And my name is Balaji Badrinath, an area developer with Coldwell Banker, South India. And with me is a popular figure, a known face to you all, Mr. Satish Kumar, who is the go-to man when it comes to BDA. So like you, I am also eagerly awaiting for the key factors that can unlock answers to such questions. So stay tuned until the very end of this video. Let's dive in. Sir, Satish sir, welcome to one more fabulous video. ಥ್ಯಾಂಕ್ ಯು ಸರ್. ಎಷ್ಟು ದಿನ ಆಯಿತು ಸರ್ ನಾವು ವಿಡಿಯೋ ಮಾಡಿ? ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಸರ್, ಬಿಸ್ನೆಸ್ ಸ್ಪೀಡ್ ಆಗಿದೆ. So imagine what and all has happened between our previous video to this video. Unfortunately, the war has broken, and a lot of uncertainty in the Gulf regions. Yes. And the Dubai market looks like real estate is not stable there. ಹೌದು. ಈ ಥರದೆಲ್ಲ ನಡೀತಾ ಇದೆ. AI is taking over the jobs. 6 a.m. mail coming and sacking 30,000 people. Very sad thing is happening. These are all the questions running on our clients' minds also. So that is the reason this video is there, to understand, exactly what is happening between whatever we think about and what we know in the market, because we are there in the market every day. And we speak with them. See, ನಾವು ಏನು ಹೇಳ್ತೀವಿ ಅಂದರೆ ದಟ್ ಆಲ್ ದ ಸ್ಟ್ರಗಲ್ ಲೀಡ್ಸ್ ಟು ನ್ಯೂ ಆಪರ್ಚುನಿಟಿ, ನ್ಯೂ ಡೋರ್ಸ್ ಅಂತ ಹೇಳ್ತೀವಿ. ಬಟ್ ಏನಾಗಿದೆ ಅಂತಂದರೆ ಮಾರ್ಕೆಟ್ ಸ್ಲೋ ಆಗಿಲ್ಲ. ಬಟ್ ಆಲ್ ದ ರೀಸನ್ಸ್ ಆರ್ ಕರೆಕ್ಟ್. ವಾರ್ ಆಗ್ತಾ ಇದೆ, ತುಂಬ ಒಂದು ಜಾಬ್ಸ್ ಎಲ್ಲ ಹೋಗ್ತಾ ಇದೆ, ಆ್ಯಂಡ್ ಟು ಮೆನಿ ಏನು ಹೇಳ್ತೀವಿ ಎಲ್ಲದನ್ನು ಕೆಲಸ ಹೋಗ್ತಾ ಇದೆ, ಥರದ ರೀಸನ್ಸ್ ಏನೇನಿದೆ. ಬಟ್ ಮಾರ್ಕೆಟ್ ಕಡಿಮೆ ಆಗ್ತಾ ಇಲ್ಲ, ಇಲ್ಲೂ ಪ್ರೈಸ್ ಕಡಿಮೆ ಆಗ್ತಾ ಇಲ್ಲ, ಮಾರ್ಕೆಟ್ ಸ್ಲೋ ಆಗ್ತಾ ಇಲ್ಲ. ಈವನ್ ನೀವು ನೋಡಿರ್ಬೋದು, ಗೌರ್ಮೆಂಟ್ ಎಲ್ಲ ಬಂದು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತಾ ಇದೆ, ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದೆ, ದ ರೆವೆನ್ಯೂಸ್ ಇಸ್ ಅಪ್ ಅಂದ್ರೆ ನೀವು ನೋಡಿದ್ರೆ ಇವಾಗ ಕರ್ನಾಟಕ ಮೇ ಬಿ ಫಸ್ಟ್ ಆರ್ ಸೆಕೆಂಡ್ ಪ್ಲೇಸ್ ಇನ್ ಎಂಟೈರ್ ಇಂಡಿಯಾ. ಸೌತ್ ಏಷ್ಯಾ ಗ್ರೋತ್ ಇಸ್ ಫ್ಯಾಂಟಾಸ್ಟಿಕ್ ಇದೆ. ರಿಸಲ್ಟ್ಸ್ ಆರ್ ದೇರ್ ಅಪಾರ್ಟ್, ಬಟ್ ಬಿಸ್ನೆಸ್ ಅಂತೂ ತುಂಬ ಚೆನ್ನಾಗಿದೆ. ಓಕೆ, ಬಟ್ ಬಿಕಾಸ್ ಈ ಥರ ಸೆಂಟಿಮೆಂಟ್ಸ್ ಇರುವಾಗ, ದಿಸ್ ವಾರನ್ ಬಫೆಟ್ ಕೋಟ್, ವೆರಿ ಪಾಪ್ಯುಲರ್ ಕೋಟ್, ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಯು ಶುಡ್ ಬಿಕಮ್ ಗ್ರೀಡಿ ಅಂತಾರೆ. ಏನರ್ಥ ಅದಕ್ಕೆ? ನಮ್ಮ ಫೀಲ್ಡಲ್ಲಿ ಎಲಾಬ್ರೇಟ್ ಮಾಡ್ತೀರಾ? ಯು ಕ್ಯಾನ್ ಯೂಸ್ ದಟ್ ಕೋಟ್ ಆಸ್ ಅನಾಲಜಿ ಇನ್ ಅವರ್ ಮಾರ್ಕೆಟ್. ಗಿವ್ ಸಮ್ ಎಕ್ಸಾಂಪಲ್ಸ್. ವಾರನ್ ಬಫೆಟ್ ಅಂತ ಹೇಳಿದ್ರೆ ಏನಾಗುತ್ತೆ, ಈಸ್ ಅ ಕೈಂಡ್ ಆಫ್ ಸರ್ಜನ್, ಈಸ್ ಅನ್ ಎಕ್ಸ್ಪರ್ಟ್ ಇನ್ ಹಿಸ್ ಟ್ರೇಡ್. ಅದರಲ್ಲಿ ಅವ್ರಿಗೆ ಸೊ ಏನಾಗುತ್ತೆ, ಎಲ್ಲರೂ ವಾರನ್ ಬಫೆಟ್ ಏನಕ್ಕೆ ಆಗಾಗಿಲ್ಲ. ಸೊ ಡಿಫರೆನ್ಸ್ ಬಿಟ್ವೀನ್ ವಾರನ್ ಬಫೆಟ್ ಆ್ಯಂಡ್ ಅದರ್ ಪೀಪಲ್. ಇಲ್ಲೇನಾಗುತ್ತೆ, ನೀವು ರಿಯಲ್ ಎಸ್ಟೇಟ್ ಸೆಗ್ಮೆಂಟಿಗೆ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮ್ಗೆ ಇದರಲ್ಲಿ ಏನಾಗುತ್ತೆ, ಮೊದಲನೇದು ಪೇಷನ್ಸ್ ಬೇಕು, ಎರಡನೇದು ರೈಟ್ ಇನ್ವೆಂಟ್ರಿ ಬೇಕು, ರೈಟ್ ಟೈಮ್ ಬೇಕು. ಸೊ ಜನರಲಿ ನಾವೇನು ಹೇಳ್ತೀವಿ ಯಾವಾಗಲೂ ಅಂತಂದರೆ, ಸರ್ ನೀವು ಇವತ್ತು ಏನು ಹೇಳ್ತೀವಿ, ಸೌತ್ ಬೆಂಗಳೂರು ಈಸ್ ಕ್ವೈಟ್ ಅಂತ ಹೇಳ್ತೀವಿ. ಆಫ್ಟರ್ 2 years ನಾರ್ತ್ ಬೆಂಗಳೂರು ಇಸ್ ವೆರಿ ಫಾಸ್ಟ್ ಅಂತ ಹೇಳ್ತೀವಿ. ಅದು ಬಿಟ್ಟಾದ್ಮೇಲೆ ಹೇಳ್ತೀವಿ ವಿತಿನ್ 2 yearsಗೆ ಸರ್ ನಾವು ದಟ್ ಮೈಸೂರು ಇಸ್ ಫಾಸ್ಟ್ ಅಂತ ಹೇಳ್ತೀವಿ. ದೆನ್ ವಿ ಸೇ ಸರ್ ಬಾಂಬೆ ಇಸ್ ಫಾಸ್ಟ್. ಅದೇನಾಗುತ್ತೆ, ಮಾರ್ಕೆಟ್ ಶಿಫ್ಟ್ ಆಗ್ತಾ ಇರುತ್ತೆ ಯಾವಾಗಲೂ. ನಾಟ್ ಎವ್ರಿ ಡೇ ಒಂದೇ ಕಡೆ ಇರಿ ಅಂತ ನಾವು ಹೇಳೋದಿಲ್ಲ. ಕೋರ್ಸ್ ಆ್ಯಸ್ ಎವ್ರಿಬಡಿ ಸೇಸ್, ನೀವು ತುಂಬ ಲಾಂಗರ್ ಟೈಮ್ ಲೈಕ್ 20-30 years ಎಲ್ಲ ವೆಯ್ಟ್ ಮಾಡೋ ಪೇಷನ್ಸ್ ಇದ್ರೆ ಎಲ್ಲ ಕಡೆನೂ ನಿಮ್ಗೆ ಅದು ಡೆವಲಪ್ಮೆಂಟ್ ಇರುತ್ತೆ. ಸೊ ಬಟ್ ಇವಾಗ ಏನಾಗಿದೆ ಅಂದರೆ, ಮಾರ್ಕೆಟ್ ಈಸ್ ವೆರಿ ಫಿಯರ್ಫುಲ್, ಬಟ್ ದಿಸ್ ಇಸ್ ಅನ್ ಆಪರ್ಚುನಿಟಿ ಎವ್ರಿ ಒನ್. ನಿಮಗೆ, ನನಗೆ, ಕ್ಲೈಂಟ್ಸ್ಗೆ ಎಲ್ಲರಿಗೂ ಇದು ತುಂಬ ಬೆಸ್ಟ್ ಆಪರ್ಚುನಿಟಿ ಟು ಗೆಟ್ ಎ ಡಿಸ್ಕೌಂಟೆಡ್ ರಿಯಲ್ ಎಸ್ಟೇಟ್. ಕಡಿಮೆ ಅಂತ ಸಿಗೋದಿಲ್ಲ ನಿಮ್ಗೆ, ಕಡಿಮೆ ಚೀಪು ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ, ತೊಗೊಳಕ್ಕೆ ಜನನೇ ಇಲ್ಲ ಅನ್ನೋದು ಸುಳ್ಳು ಎಲ್ಲದನ್ನು. ನೀವು ಜಸ್ಟ್ ಒನ್ ಎಕ್ಸಾಂಪಲ್, ನೀವು ಇವತ್ತು ನಾಳೆ ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ಹೋದ್ರೆ ನಿಮ್ಗೆ ಎಂಟ್ರೆನ್ಸ್ ಸಿಗೋದಿಲ್ಲ ಹೋಗೋದಕ್ಕೆ. ದೇರ್ ಇಸ್ ದಟ್ ಮಚ್ ಆಫ್ ರಶ್ ಹ್ಯಾಪನಿಂಗ್. ಬಿಸ್ನೆಸ್ ಚೆನ್ನಾಗಿದೆ, ಬಟ್ ಲುಕ್ ಫಾರ್ ಅನ್ ಆಪರ್ಚುನಿಟಿ ವೇರ್
ಡಿಸ್ಕೌಂಟ್ ಪ್ರೈಸ್ ಇರಬೇಕು, ಅಥವಾ ಇಲ್ಲಿ ನಿಮ್ಗೆ ಏನಾದರೂ ಒಳ್ಳೆ ಆಪರ್ಚುನಿಟಿ ಇರಬೇಕು, ಗ್ರೋತ್ ಇರಬೇಕು. ನಾಟ್ ಲೈಕ್ ಡೆಡ್ಲಿ ಮಾರ್ಕೆಟಲ್ಲಿ ಹೋಗಿ ಯಾವುದೋ ಒಂದು ಹೇಳ್ತೀನಿ, ಯಾವುದೋ ಒಂದು ಲೇಔಟಲ್ಲಿ ಸೇಲೇ ಆಗ್ತಾ ಇಲ್ಲ, ಅವ್ನು ಕಡಿಮೆ ಕೊಡ್ತಾ ಇದ್ದಾನೆ, ಯಾವುದೋ ಅಪಾರ್ಟ್ಮೆಂಟ್ಸಲ್ಲಿ ಸೇಲೇ ಆಗ್ತಾ ಇಲ್ಲ, ಕಡಿಮೆ ಕೊಡ್ತಾ ಇದ್ದಾನೆ. ದಿಸ್ ಇಸ್ ನಾಟ್ ದ ರೀಸನ್ ಬಿಕಾಸ್ ಆಫ್ ದ ಮಾರ್ಕೆಟ್, ದಿಸ್ ಇಸ್ ಬಿಕಾಸ್ ಆಫ್ ದ ಲೊಕೇಶನ್ ಆ್ಯಂಡ್ ದ ಡೆವಲಪರ್. ಸೊ ಲೊಕೇಶನ್ ಇಸ್ ಕೀ ಅಂತೀರಾ? ಲೊಕೇಶನ್ ಇಸ್ ಅ ಮೇಜರ್ ಕೀ. ಲೊಕೇಶನ್ ಈಸ್ ನಿಮ್ಮ ಅಪ್ರಿಷಿಯೇಷನ್ಗೆ, ಗ್ರೋತ್ಗೆ, ಪ್ರತಿಯೊಂದಕ್ಕೂ ಲೊಕೇಶನ್ ಈಸ್ ವೆರಿ ಮಸ್ಟ್. ನಾವು ಡಿಸ್ಟೆನ್ಸ್ ಕೌಂಟ್ ಮಾಡಲ್ಲ ರಿಯಲ್ ಎಸ್ಟೇಟಲ್ಲಿ. ಡಿಸ್ಟೆನ್ಸ್ ಇಸ್ ನೆವರ್ ಎ ಮ್ಯಾಟರ್. ಆಯಾ ಮಾರ್ಕೆಟಿಗೆ, ಆಯಾ ಡೆವಲಪ್ಮೆಂಟಿಗೆ ಅಲ್ಲಿ ಒಂದು ಮಾರ್ಕೆಟ್ ಬೂಮ್ ಆಗುತ್ತೆ. ಸೊ ಆಲ್ವೇಸ್ ದ ಲೊಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಆ್ಯಸ್ ಅ ಪ್ರಾಪರ್ಟಿ ಓನರ್, ಈ ಗಿವನ್ ದ ಆಲ್ ದ ಸಿನಾರಿಯೋ, ಗ್ಲೋಬಲ್ ಮಾರ್ಕೆಟ್ ಸಿನಾರಿಯೋ ಆಗಲಿ, ಈ ಸಾಫ್ಟ್ವೇರ್ ಕೆಲಸ ಹೋಗ್ತಿದೆ, ಬ್ಯಾಂಗ್ಳೂರ್ ಇಸ್ ಅನ್ಫಾರ್ಚುನೇಟ್ಲಿ ಇನ್ ದ ಮಿಡ್ಸ್ಟ್ ಆಫ್ ಆಲ್ ದಿ ಸ್ಟಾರ್ಮ್. ಆ ಥರ ಇರುವಾಗ ಇಫ್ ಐ ವಾಂಟ್ ಟು ಸೆಲ್ ದ ಪ್ರಾಪರ್ಟಿ ಟುಡೇ, ನಾನು ವಾಟ್ ಕೈಂಡ್ ಆಫ್ ಅಪ್ರೋಚ್ ಐ ಶುಡ್ ಟೇಕ್? ಲೈಕ್ ಪೀಪಲ್ ಪರ್ಚೇಸಸ್ ಬೇಸಿಕ್ಲಿ ದೇ ಎಕ್ಸ್ಪೆಕ್ಟ್, ಇಲ್ಲ ಕ್ರ್ಯಾಶ್ ಆಗತ್ತಪ್ಪ ಪ್ರಾಪರ್ಟಿ ಪ್ರೈಸಸ್, ಇಲ್ಲ ತುಂಬ ಸೆಲ್ಲರ್ಸ್ ಬರ್ತಾರೆ ನೋಡು, ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಸೊ ವಾಟ್ ಈಸ್ ದ ಅಪ್ರೋಚ್? ಸೆಲ್ಲರ್ಸ್, ವಾಟ್ ಈಸ್ ದ ಅಪ್ರೋಚ್ ದೇ ಶುಡ್ ಟೇಕ್, ಆ್ಯಂಡ್ ಬಯರ್ಸ್ ವೆದರ್ ದೇ ಆರ್ ವೆಯ್ಟಿಂಗ್, ಇಸ್ ದ ಕರೆಕ್ಟ್ ಅಪ್ರೋಚ್ ಫಾರ್ ದೆಮ್ ಟು ವೆಯ್ಟ್ ಆ್ಯಂಡ್ ಪರ್ಚೇಸ್? ಸರ್, ನೀವು ಸೆಲ್ಲರ್ ಪಾರ್ಟ್ ಹೇಳಿದ್ರೆ ಅಂತಂದರೆ, ಆ್ಯಸ್ ಆಫ್ ಅನ್ ಐ ಹ್ಯಾವ್ ಸೀನ್ ಮೆನಿ ಸೆಲ್ಲರ್ಸ್ ಇನ್ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲ. ಆ್ಯಂಡ್ ಕಂಪೇರ್ ಟು ಇವಾಗ ಯಾವಾಗಿಂದ ನಿಮಗೆ ವಿಯೆಟ್ನಾಮ್ ಇಶ್ಯೂ ಆಯಿತು, ಅಥವಾ ಬೇರೆ ಏನೋ ಒಂದು ಗಲ್ಫ್ ಇಶ್ಯೂ ಆಯಿತು, ಇರಾನ್ ವಾರ್ ಆಗ್ತಿದೆ, ಇಟ್ ಇಸ್ ಸ್ಟಿಲ್ ಅನ್ ಅನ್ಸರ್ಟನಿಟಿ, ನಿಮ್ಗೇನು ಗೊತ್ತಿಲ್ಲ ಅಂತಂದರೆ, ನೋ ಬಡಿ ಈಸ್ ಇನ್ ಅರ್ಜೆಂಟ್ ಟು ಸೆಲ್. ಯಾವ ಓನರು, ಇಫ್ ದ ಪ್ರಾಪರ್ಟಿ ವ್ಯಾಲ್ಯೂ ಇಸ್ 1 crore ಆರ್ ಇಟ್ ಇಸ್ ಪ್ರಾಪರ್ಟಿ ವ್ಯಾಲ್ಯೂ ಇಸ್ 30 crores, 100 crores, ಯಾರು ಓನರ್ಸ್ ಅರ್ಜೆಂಟಲ್ಲಿಲ್ಲ ಸೇಲ್ ಮಾಡೋದಕ್ಕೆ. ಆ್ಯಂಡ್ ದೇ ಡೋಂಟ್ ವಾಂಟ್ ರೀಸನ್. ಇವಾಗ ನಾನು ನೆಗೋಷಿಯೇಟ್ ಮಾಡ್ತಾರೆ, ಯಾವುದೇ ಓನರ್ಸು ಏನು ಹೇಳ್ತಾರೆ ಅಂತಂದರೆ ರೀಸನ್ಸ್ ಕೇಳೋದಿಲ್ಲ. ದೇ ಸೇ, ಸರ್ ಇನ್ ಮೈ ಲೊಕೇಶನ್ ಪ್ರಾಪರ್ಟಿ ವ್ಯಾಲ್ಯೂ ಇಸ್ ಎಸ್ಟಿಮೇಟೆಡ್ 8 crores ಅಂತಂದರೆ ಯು ವಾಂಟ್ 9 crore. ಸೊ ಎವ್ರಿಬಡಿ ವಾಂಟ್ ಪ್ರೀಮಿಯಂ ಸೇಲ್ ಟುಡೇ. ಯಾರೂ ಇವತ್ತು ಮಾರ್ಕೆಟ್ ರೇಟ್ ಏನಿದೆ ಆ ಮಾರ್ಕೆಟ್ ರೇಟ್ಗೆ ಸೇಲ್ ಮಾಡೋಕ್ಕೆ ರೆಡಿ ಇಲ್ಲ. ಕರೆಕ್ಟ್. ದಟ್ ಮೈಟ್ ಬಿ ಏನು ಹೇಳ್ತಾರೆ ಅಂದರೆ, ಬೈಯರ್ ಅಸಂಪ್ಷನ್ ಏನಿರುತ್ತೆ ಅಂತಂದರೆ, ಸರ್ ತುಂಬಾ ಪ್ರಾಪರ್ಟಿಗಳು ಸೇಲಿಗೆ ಬಂದಿದೆ, ಸೇಲೇ ಆಗ್ತಾ ಇಲ್ಲ, ಆ ಥರ ಒಂದು ಪ್ರಾಪರ್ಟಿ ಇರೋದಿಲ್ಲ ನಮ್ಮ ಹತ್ರ. ನನ್ನ ಹತ್ರ ಅಂತೂ ಇಲ್ಲ, ಮೋಸ್ಟ್ಲಿ ನಿಮ್ಮ ಟೀಮಲ್ಲೂ ಯಾವುದು ಇರೋದಿಲ್ಲ. ಇನ್ಫ್ಯಾಕ್ಟ್ ಉಲ್ಟಾ ಇದೆ, ಫ್ಯಾನ್ಸಿ ಪ್ರೈಸ್ ಕೆಲವರು ಜಾಸ್ತಿ, ಎಲ್ಲ ಫ್ಯಾನ್ಸಿ ಪ್ರೈಸ್ ಕೇಳ್ತಾರೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಸೆಲ್ಲಿಂಗ್. ಹೌದು. ನೀವು ಎಲ್ಲಾದರೂ ಬನ್ನಿ, ಸಿ ಐ ಕ್ಯಾನ್ ಸೇ ಅಬೌಟ್ ತುಂಬ ಪ್ರಾಪರ್ಟೀಸ್ ನೋಡಿರ್ತಾರೆ ನೀವು ಎಲ್ಲದನ್ನು. ಜನರಲ್ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ, ಎಷ್ಟು ದುಡ್ಡಿದೆ ಮಾರ್ಕೆಟ್ಲಿ ಅಂತಂದರೆ, ಬಿಕಾಸ್ RCB ಹ್ಯಾಸ್ ಸೋಲ್ಡ್ ಫಾರ್ 17,000 crores ಅಂಡ್ ಆಡ್. ಸೊ ಈ ನಮ್ಮ 1 ಕೋಟಿ 2 ಕೋಟಿ 3 ಕೋಟಿ ರಿಯಲ್ ಎಸ್ಟೇಟಲ್ಲಿ ಇದು ನಥಿಂಗ್. ಇಟ್ ಈಸ್ ಗೋಯಿಂಗ್ ಲೈಕ್ ಕ್ರೇಜಿ, ಫ್ಲಡ್ ಥರ ಹೋಗ್ತಿದೆ. ಇವಾಗ ನಿಮ್ಮ ಹತ್ರ ಒಂದು ಪ್ರಾಪರ್ಟಿ ಇತ್ತಾ, ಈ ಕ್ಯಾನ್ BDA ಪ್ರಾಪರ್ಟಿ ಇತ್ತಂದರೆ ರೀಸನಬಲಿ ಏನು ಹೇಳ್ತೀವಿ ಅಂದರೆ, ಒಂದು 2-3-5% ನೀವು ಡಿಸ್ಕೌಂಟ್ ಮಾಡ್ತೀವಿ ಅಂದ್ರೂ ಯು ಕ್ಯಾನ್ ಸೆಲ್ ಇಟ್ ಇನ್ 1 hour. 1 hour. ಬಟ್ ಯಾರು ಸೇಲ್ ಮಾಡೋದಕ್ಕಿಲ್ಲ. ಆ್ಯಂಡ್ ಸೆಕೆಂಡ್ಲಿ ಏನಾಗಿದೆ, ಯಾವುದೇ ಓನರ್ ಸೇಲ್ ಮಾಡ್ತಾನೆ ಅಂದ್ರೂ, ಇವಾಗ ನೀವೇ ಅಂತ ಅನ್ಕೊಳ್ಳಿ, ಒಂದು ಪ್ರಾಪರ್ಟಿ 5 crores ಸೇಲ್ ಮಾಡ್ತೀರಾ ಅಂತಂದರೆ, ವಾಟ್ ಯು ಗೋ ವಿತ್ ದಟ್ 5 crores? ಇವಾಗ ನೀವೆಲ್ಲೂ ಔಟ್ಸೈಡ್ ಇಂಡಿಯಾ ನೀವು ಹೋಗಕ್ಕಾಗ್ತಾ ಇಲ್ಲ, ಯು ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಎನಿವೇರ್ ಎಲ್ಸ್. ತುಂಬ ಮುಂಚೆ ಎಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಸರ್ ನಾನು ಯುರೋಪ್ ಕಂಟ್ರಿಲಿ ಇನ್ವೆಸ್ಟ್ ಮಾಡ್ತೀನಿ, US ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನ್ಯೂಯಾರ್ಕ್ ಮಾಡ್ತೀನಿ, ಲಂಡನ್ ಮಾಡ್ತೀನಿ, ಎಸ್ಪೆಷಲಿ ದುಬೈಗೆ ಹೋಗಿ ಮಾಡ್ತೀನಿ. ನೋ ಬಡಿ ವಾಂಟ್ಸ್ ಟು ಸೆಲ್ ನಾವು. ಯಾರಿಗೂ ಸೇಲ್ ಮಾಡೋ ಇಂಟೆನ್ಷನ್ ಇಲ್ಲ, ಬಿಕಾಸ್ ಸೇಲ್ ಮಾಡಿದ್ರೆ ಅದ್ರ ಮೇಲೆ ಕೆಲಸ ಮಾಡಬೇಕು. ರೈಟ್. ಇಫ್ ಯು ಗಾಟ್ 10 crores ಟುಡೇ, ಆ 10 crores ನೀವು ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಲಾಸ್ಟ್ ನಿಮಗೆ. ನೋ ಬಡಿ ವಾಂಟ್ಸ್ ಟು ಡೂ ದಟ್. ಅದ್ರ ಮೇಲೆ ಇನ್ನೊಂದು ಇನ್ವೆಸ್ಟ್ಗೆ ಹೋಗ್ತೀರಾ, ಆಪರ್ಚುನಿಟಿ ಹೋಗ್ತೀರಾ, ಯು ಆರ್ ಔಟ್ ಆಫ್ ಆಪರ್ಚುನಿಟೀಸ್, ನಿಮ್ಮದಿಲ್ಲ. ಸೊ ಸೆಲ್ಲರ್ಸ್ ಆರ್ ವೆರಿ ಲೆಸ್ ದೀಸ್ ಮಾರ್ಕೆಟ್. ನಿನ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ನಿನ್ನೆ ಒಂದು ಪ್ರಾಪರ್ಟಿ ಬಂತು ನಮ್ಮ ಆಫೀಸ್ ರೋಡಲ್ಲಿ, 10th Main ರೋಡಲ್ಲಿ. ಇಟ್ ಕೇಮ್ ಫಾರ್ ದ ಫಸ್ಟ್ ಟೈಮ್, ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಸರ್. ಓಕೆ, ಪ್ರೈಸ್ ಕೇಳಿದೆ, 1 lakh ರೂಪಾಯಿ ಬೇಕು ಸರ್. 1 lakh ರೂಪಾಯಿ ಬಂತ 10th Main ಗೆ ಅಂತ. ಸ್ಕ್ವೇರ್ ಫೀಟ್ 1 lakh rupees per square foot on the 10th Main road, 5th block, ಜಯನಗರ. ಆಯಿತು, ವಿ ಟೋಲ್ಡ್ ಎಲ್ಲ ಈ ಥರ ಎಲ್ಲ ಕೋಟ್ ಮಾಡಿಬಿಡ್ರಿ, ಮಾರ್ಕೆಟ್ ಹಾಳಾಗೋಗುತ್ತೆ, ಬೇಡ್ರಿ ಅಂದೆ. ಆಮೇಲೆ ಇವತ್ತು ಬೆಳಿಗ್ಗೆ ಮತ್ತೆ ಏನೋ ಫಾಲೋ ಅಪ್ ಕಾಲ್ ಮಾಡುವಾಗ, ಸರ್ ಅದು ಸೇಲ್ ಆಗೋಯ್ತು. ಡೆಫಿನೆಟ್ಲಿ 1 ಲಕ್ಷಕ್ಕೆ ಆಗಿಲ್ಲ, 96,000 ರೂಪಾಯಿಗೆ ಆಗಿದೆ. 96,000 rupees per square foot. ಸರ್, ಇದು ನಾನು ಹೇಳ್ತೀನಿ ನೋಡಿ, ದ ಪರ್ಸನ್ ಹೂ ಇಸ್ ಬೈಯಿಂಗ್ ದಿಸ್ ಪ್ರಾಪರ್ಟಿ, ಅವನು ಆ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಮೇಲೆ ತಗೊಳ್ತಾ ಇರಲ್ಲ, ಅವನು ಒಂದು ಬಿಸ್ನೆಸ್ ವ್ಯಾಲ್ಯೂಯೇಷನ್ ಮೇಲೆ ತಗೊಳ್ತಾ ಇರ್ತಾನೆ. ಇವಾಗ 10th Main ಅಲ್ಲಿ ಯಾರು ಬಂದು ಸ್ವಂತ ಮನೆ ಕಟ್ತಾ ಇಲ್ಲ, ಎಲ್ಲ ಕಮರ್ಷಿಯಲ್. ಎವ್ರಿಬಡಿ ವಾಂಟೆಡ್ ಎ ಕಮರ್ಷಿಯಲ್. ಹೌದು. ಇಲ್ಲ ಅವ್ರದ್ದು ಏನೋ ಒಂದು ಓನ್ ಬಿಸ್ನೆಸ್ ಇರುತ್ತೆ. 99% ದೇ ಆರ್ ಬೈಯಿಂಗ್ ಸರ್. ಜ್ಯುವೆಲ್ಲರ್ಸ್ ಅವರೇ ತಗೊಳ್ತಾ ಇರಲ್ಲ, ದೇ ವಾಂಟೆಡ್ ಟು ಮೇಕ್ ಶೋರೂಮ್ಸ್ ಆ ಥರ ಎಲ್ಲ ತಗೊಳ್ತಾ ಇದ್ದಾರೆ. ಅವ್ರಿಗೆ ಏನಾಗುತ್ತೆ ಅಂದರೆ, ಆ ಮಾರ್ಕೆಟಲ್ಲಿ, ಆ ರೋಡಲ್ಲಿ, ಆ ಲೊಕೇಶನಲ್ಲಿ ಅವ್ರಿಗೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇದೆ, ನಾಟ್ ಆನ್ ದ ರಿಯಲ್ ಎಸ್ಟೇಟ್. ದೇ ಆರ್ ನಾಟ್ ಬೆಟ್ಟಿಂಗ್ ಆನ್ ದ ರಿಯಲ್ ಎಸ್ಟೇಟ್, ದೇ ಆರ್ ಬೆಟ್ಟಿಂಗ್ ಆನ್ ದ ಎವ್ರಿ ಡೇ ಬಿಸ್ನೆಸ್. ಸೊ ದೇ ಡೋಂಟ್ ಮೈಂಡ್ ಪೇಯಿಂಗ್ ದಟ್ 96,000 or 1 lakh. ರೈಟ್. ಸಿ ಇವಾಗ ಏನಾಗಿದೆ ಅಂದರೆ, ನೀವು 96,000 ಆಲ್ರೆಡಿ ಸೇಲ್ ಆಗಿದ್ದರೆ ಈ ರೋಡಲ್ಲಿ, ನಾವು ದ ನೆಕ್ಸ್ಟ್ ಪ್ರಾಪರ್ಟಿ ವಿಲ್ ಬಿ 110 or 120 ಆ ಥರನೇ ಹೋಗುತ್ತೆ ನಿಮಗೆ. ಸೊ ದಟ್ಸ್ ದ ಬೆಂಚ್ ಮಾರ್ಕ್. So when you are saying that 1 lakh or 96,000 already sold in Jayanagar, from Jayanagar to Banashankar is about 8 kilometers. Jayanagar to Anjanapura is about
20 minutes drive, 30 minutes drive. Correct. Jainad to Vishwesvaraya layout or Kingeri, it's about half an hour, 40 minutes drive. Correct. We are offering at 10,000 rupees, boss. Right. Compare from 1 lakh to 10,000, Right. 11,000, 12,000. That is, I can say, is a discount ಅಲ್ಲೇ ಡಿಸ್ಕೌಂಟ್ ನಿಮಗೆ. ಡಿಸ್ಕೌಂಟು ಅದರಲ್ಲಿ ಡಿಸ್ಕೌಂಟು ಯು ಕೆನಾಟ್ ಸೇ ಚೀಪ್ ಅಂತ ಅನ್ಬಾರ್ದು. ಇಟ್ಸ್ ಅ ಬೆಸ್ಟ್ ಆಪರ್ಚುನಿಟಿ. ಇನ್ಎಕ್ಸ್ಪೆನ್ಸಿವ್ ಪರ್ಚೇಸ್. ಇನ್ಎಕ್ಸ್ಪೆನ್ಸಿವ್ ಪರ್ಚೇಸ್ ನಿಮ್ಗೆ ಏನು ಅನ್ಸೋದೇ ಇಲ್ಲ. ಇವಾಗ ನೀವು ಯಾವುದೋ ಒಂದು 1 ಲಕ್ಷ ಶಾಪಿಂಗ್ ಮಾಡೋಕ್ಕಂತ ಹೋಗಿರ್ತೀರಾ, ಯು ಬಾಟ್ ಇಟ್ ಸಮಥಿಂಗ್ ಫಾರ್ 2,000, 3,000 rupees ಅಂತಂದರೆ ನಿಮ್ಗೆ ಏನು ಎಫೆಕ್ಟ್ ಆಗಲ್ಲ. ದಟ್ಸ್ ದ ವೆರಿ ಬೆಸ್ಟೆಸ್ಟ್ ಟೈಮ್. Fantastic. Now, logically, I think then we are coming to the BDA localities. Crazy sellers kadayanda, we are going to BDA, where we are trying to see that this 268 sites, the prime sites, whether it is okay or not to enter this time or not. So the very important question is, why this auction matters now, and what makes this auction different from the previous ones? Sir, first thing, for the financial year, this is the first auction. First auction. 2026 ಅಂತ ತಗೊಂಡ್ರೆ this is the first auction. ನಾವು ಅದನ್ನ ಸೀಸನ್ ಅಂತ ಹೇಳ್ತೀವಿ. ಅಂದ್ರೆ ಏಪ್ರಿಲ್ ಇಂದ ಶುರು ಮಾಡ್ತಾರೆ. ನೆಕ್ಸ್ಟ್ ಏಪ್ರಿಲ್ ನೆಕ್ಸ್ಟ್ ಮಾರ್ಚ್. ಎರಡನೇದು ಏನಾಗುತ್ತೆ ಅಂತಂದ್ರೆ ನಿಮಗೆ ನಂಬರ್ ಆಫ್ ಸೈಟ್ಸ್ ಆರ್ ಮೋರ್ ಕಂಪೇರ್ ಟು ದ ಪ್ರೀವಿಯಸ್ ಆಕ್ಷನ್ ಬಂದ್ರೆ BDA ಯೂಸ್ ಟು ಸೆಲ್ 100, 120, 80 ಆ ಥರ ಎಲ್ಲ ಬರ್ತಾ ಇತ್ತು. ನಂಬರ್ ಆಫ್ ಸೈಟ್ಸ್ ಆರ್ ಲೆಸ್. ಇವಾಗ ನಂಬರ್ ಆಫ್ ಸೈಟ್ಸ್ ಆರ್ ಮೋರ್ ಅಂಡ್ ದ ಲೊಕೇಶನ್ಸ್ ಆಲ್ಸೋ ಮೋರ್. ಇವಾಗ ನೋಡಿ ಏನಾಗಿದೆ ಅಂದ್ರೆ ಇಫ್ ಯು ಸಿ ದಟ್ ಲಿಸ್ಟ್, ಜ್ಞಾನ ಭಾರತಿ, ನಾಗರಬಾವಿ, ವಿಶ್ವೇಶ್ವರಯ್ಯ ಲೇಔಟ್, ಬನಶಂಕರ್ 6th stage, 5th stage, ಅಂಜನಾಪುರ, JP ನಗರ, BTM, HBR, NGF, ದೇರ್ ಆರ್ ಸೋ ಮೆನಿ ಲೊಕೇಶನ್ಸ್. ವೆರೈಟಿ ಮೇಲೆ ಇದೆ ನಿಮಗೆ, ಎಷ್ಟಾರು ತಗೊಳ್ಳಿ ನೀವು ಅನ್ನೋಷ್ಟು ಪ್ರಾಪರ್ಟೀಸ್ ಇದೆ. ಸೆಕೆಂಡ್ ಒನ್, ನಿಮಗೆ ಮಾರ್ಕೆಟ್ ಸೆಂಟಿಮೆಂಟ್ ಡೌನ್ ಇದೆ. ಸೊ ಏನಾಗಿದೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಇರೋವಂಥವ್ರಿಗಾದ್ರೆ ದ ಪರ್ಸನ್ ಹೂ ಇಸ್ ಇನ್ ಲೈಕ್ ವಿತ್ ಸೋ ಮಚ್ ಆಫ್ ಮನಿ, ಅಥವಾ ಆಲ್ರೆಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಬೇರೆ ಬಿಸ್ನೆಸ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಈ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್, ಅವ್ರು ಬರ್ತಾರೆ. ಬಟ್ ಇಂಡಿವಿಜುವಲ್ ಆಗಿ ಎಂಡ್ ಯೂಸರ್ಸು, ಸ್ಯಾಲ್ರಿಡ್ ಬೇಸ್ಡ್ ಅಲ್ಲಿ ಇರೋದು, ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ಇರೋಂಥವ್ರಿಗೆ ಏನಾಗುತ್ತೆ, ದೇ ಆರ್ ಫಿಯರ್ಫುಲ್. ಬೇಡ ಇವಾಗ ಏನಾಗುತ್ತೆ ಗೊತ್ತಿಲ್ಲ, ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ, ಬಟ್ ಇದು ರೈಟ್ ಟೈಮ್ ರಾಂಗ್ ಟೈಮ್ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ನೀವು ಕನ್ವಿನ್ಸ್ ಮಾಡಿ ತೊಗೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ರೈಟ್. ನಂಬರ್ ಆಫ್ ಬಿಡರ್ಸ್ ವಿಲ್ ಬಿ ಲೆಸ್. ರೈಟ್. ಆಮೇಲೆ ಏನಾಗಿದೆ ಅಂತಂದ್ರೆ ನಿಮ್ಗೆ ಇದೇನಾಗಿದೆ, ಇವಾಗ ವಿ ಆರ್ ಗಿವಿಂಗ್ ನನಗೆ ಪರ್ಫೆಕ್ಟ್ ಅನ್ ಆಪರ್ಚುನಿಟಿ. ವಿ ಆರ್ ಗಿವಿಂಗ್ ಯು ವಾಟ್ ಇಸ್ ದ ಮಾರ್ಕೆಟ್ ರೇಟ್ ಅಂಡ್ ವಾಟ್ ಇಸ್ ದ ಬೆಸ್ಟ್ ರೇಟ್ ಟು ಎಂಟರ್ ಇನ್ ದ ಆಕ್ಷನ್. ರೈಟ್. ಸೊ ವಾಟ್ ಫೇಸಿಂಗ್, ವಾಟ್ ರೋಡ್ ವಿಡ್ ಅಂಡ್ ವಾಟ್ ಇಸ್ ಅಪ್ರಿಷಿಯೇಷನ್ ವ್ಯಾಲ್ಯೂ ಫಾರ್ 3 years or 5 years. ಇಲ್ಲಿ ನಿಮ್ಗೆ ಬೇರೆ ಬೇರೆ ಏನು ಅಪಾರ್ಟ್ಮೆಂಟ್ಸ್ ಪ್ರಾಜೆಕ್ಟ್ ಬರ್ತಾ ಇದೆ, ಏನು ಸ್ಕೂಲ್ ಬರುತ್ತೆ, ಕಾಲೇಜ್ ಬರುತ್ತೆ, ಮೆಟ್ರೋ ಬರುತ್ತೆ, ಅದರ್ ಥಿಂಗ್ಸ್ ವಿ ಆರ್ ಗಿವಿಂಗ್ ಆನ್ ವೆರಿ ಗ್ರೌಂಡ್ ಲೆವೆಲ್ ಅಂಡ್ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಟು ದ ಕ್ಲೈಂಟ್. ಎಸ್. ಇದಕ್ಕಿಂತ ನಿಮಗೆ ಬೆಸ್ಟ್ ಆಪರ್ಚುನಿಟಿ ಇರಲ್ಲ ಪ್ರಕಾರವಾಗಿ. ಅಬ್ಸಲ್ಯೂಟ್ಲಿ. ಸೊ like buyers bartare and they bid in the auction, okay, without consulting us. We have seen many buyers in the BDA office where they have regretted it later. So the question is, biggest mistakes buyers make during such auction, and people winning auctions and regretting later, what could be the reason for their regrets? So ಏನಾಗುತ್ತೆ ಅಂದರೆ ಟು ಎನಿ ಇನ್ಫಾರ್ಮೇಷನ್, ಎನಿ ಬಿಸ್ನೆಸ್ ಆರ್ ಎನಿ ಸೆಕ್ಟರ್ ಏನಾಗುತ್ತೆ, ಇವಾಗ ನಾವು ಏನು ಹೇಳ್ತೀವಿ ಅಂದರೆ ಯು ಗೋ ವಿತ್ ಸಮ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಟೇಕ್ ಅನ್ ಅಡ್ವೈಸ್ ನೀವು ಮಾಡೋಕ್ಕಿಂತ ಮುಂಚೆ. ಇವಾಗ ನಾನು ಮೆಕ್ಯಾನಿಕ್ ಅಲ್ಲ, ನನ್ಗೆ ಗೊತ್ತಾಗಲ್ಲ. ಇವಾಗ ಏನೋ ನನ್ನ ಕಾರ್ ಟ್ರಬಲ್ ಕೊಡುತ್ತೆ, ನನ್ನ ಕಾರ್ ಪಂಚರ್ ಆಯಿತು, ನನ್ನ ಕಾರ್ಗೆ ಏನೋ ಸಿಗ್ನಲ್ ತೋರಿಸ್ತಾ ಇದೆ, ನಾನು ಅದನ್ನೆಲ್ಲ ಓಪನ್ ಮಾಡಿಲ್ಲ ಮಾಡೋದಕ್ಕೆ ಹೋಗಲ್ಲ. ನಾನೇನು ಮಾಡ್ತೀನಿ, ಸ್ಟ್ರೈಟ್ ಆಗಿ ಸರ್ ಟೇಕ್ ಇಟ್ ಟು ದ ಗ್ಯಾರೇಜ್, ಟೇಕ್ ಇಟ್ ಟು ದ ಶೋರೂಮ್, ಮಾಡಿಸ್ಕೊಂಡು ಬರಪ್ಪ ಅಂತ ಹೇಳ್ತೀನಿ. ಬಟ್ ರಿಯಲ್ ಎಸ್ಟೇಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೆಜಾರಿಟಿ ಆಫ್ ಪೀಪಲ್ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ದಿಸ್ ಈಸ್ ರೈಟ್, ದಿಸ್ ಈಸ್ ರಾಂಗ್, ಇಲ್ಲಿಷ್ಟು 15,000 ರೂಪಾಯಿ ಇದೆ, ಇಲ್ಲಿಷ್ಟು 20,000 ರೂಪಾಯಿ ಇದೆ ಅಂತ ಮಾಡಿಬಿಡ್ತಾರೆ. ಆಫ್ಟರ್ ದ ಬೈಯಿಂಗ್ ದೇ ಸಿ ಸಂಬಡಿ ಎಲ್ಸ್ ಇಸ್ ಗಾಟ್ ಇಟ್ ಫಾರ್ 8,000 ಅಂಡ್ ಯು ಗಾಟ್ ಇಟ್ ಫಾರ್ 15,000. ಅದು ಬೇಜಾರಾಗುತ್ತೆ. ಅವ್ರಿಗೆ ಏನಾಗುತ್ತೆ ಅಂದರೆ 8,000, 10,000 ಆಪರ್ಚುನಿಟಿ ಇರುತ್ತೆ, ಬಟ್ ದೇ ಡೋಂಟ್ ವಾಂಟ್ ಟು ಡಿಸ್ಕಸ್ ವಿತ್ ಎನಿ ಅದರ್ ಏಜೆಂಟ್ಸ್ ಆರ್ ಎನಿ ಎಕ್ಸ್ಪರ್ಟ್ಸ್. ಕನ್ಸಲ್ಟ್ ಮಾಡೋಕೆ ಇಷ್ಟ ಇರಲ್ಲ. ಏನಾಗಿದೆ ಅಂದರೆ ಒಂದು ಫೋಬಿಯಾ ಇರುತ್ತೆ, ಏಜೆಂಟ್ಸ್ ಹತ್ರ ಹೋದ್ರೆ ಮೋಸ ಮಾಡಿಬಿಡ್ತಾರೆ, ಏಜೆಂಟ್ಸ್ ಹತ್ರ ಹೋದ್ರೆ ನಮ್ಗೆ ಮಿಸ್ಗೈಡ್ ಮಾಡ್ತಾರೆ, ಬೇಡ ಬಿಡು, ಇದು ಡೈರೆಕ್ಟಾಗಿ BDAಯಿಂದಾನೇ ಬರ್ತಾ ಇದೆಯಲ್ಲ, ನಾನೇ ಹೋಗಿಬಿಟ್ಟು ತೊಗೊಂಡ್ಬಿಡ್ತೀನಿ. ತುಂಬ ಜನ ಆ ಥರ ನೋಡಿದ್ದೀವಿ ನಾವು. ಇನ್ನು ಕೆಲವು ಕ್ಲೈಂಟ್ಸ್ಗೆ ನಾವು ಮೇ ಬಿ ಒಂದು 2 years ಮುಂಚೆ ನಾನು ನೋಡಿದ್ದೀನಿ. ಮೈ ರಿಲೇಟಿವ್ ಓನ್ಲಿ ಈ ಕಮ್ ಟು ಮೀ, ಡಿಸ್ಕಸ್ ಎಲ್ಲ ಆಯಿತು, ಅದು ಇದು ಅಂತೆಲ್ಲ ಆಯಿತು. ನಾನು ಹೇಳಿದೆ ಸರ್ ಈ ಥರ ತಗೊಳ್ಳಿ, ಈ ಥರ ಸಿಗುತ್ತೆ, ಹಾಗೆ ಹೀಗೆ ಅಂತ. ದೆನ್ ಈ ಡಿಡ್ ನಾಟ್ ರಿಸೀವ್ ಮೈ ಕಾಲ್ ಫಾರ್ ಎ ವೀಕ್ ಟೈಮ್. BDL ಸಿಕ್ಕಿದ್ರು. He paid almost 37 lakhs extra, that price what I quoted. Very sad. Very sad. He said, ಸರ್ ನಮ್ಗೆ ಗೊತ್ತಾಗಲಿಲ್ಲ ಸರ್, ನಮ್ಮ ಮಗ ಮಾಡಿದ್ರು, ನಾವು ಮಾಡಿಬಿಟ್ವಿ, ತೊಗೊಂಡಾಯ್ತಲ್ಲ, ಏನೋ ಆಯಿತು ಸರ್, ತುಂಬ ಲಾಸ್ ಆಯಿತು ಸರ್. ಸೊ ದಟ್ ಈಸ್ ಲಾಸ್ ಇಸ್ ಲಾಸ್ಟ್. 37 lakhs ನೀವು ಮತ್ತೆ ಅರ್ನ್ ಮಾಡ್ಬೇಕಂತಂದರೆ ಇಟ್ಸ್ ಎ ಲಾಟ್ಸ್ ಆಫ್ ಸ್ಟ್ರಗಲ್. ಅದು ನಾವು ಗೈಡ್ ಮಾಡ್ತೀವಿ ಎಲ್ಲರಿಗೂ. ನಾವು ಏನು ಹೇಳ್ತೀವಿ ಅಂತಂದರೆ
we are here to guide. We are not here to force. We can give you what is the market price, what is the auction price, where to take, where to not. There is a different of buyers, different Right. category. There's an investor to build after 10 years. There's an investor to buy only to keep it for investment kind. Yeah. There's somebody to buy now and sell immediately. There's Yeah. a different category. Different category you have to consult somebody, not to me, not to you, or somebody sitting there putting a 10x10 office in a real estate office. ನೀವು ಎಕ್ಸ್ಪರ್ಟ್ ಜೊತೆ ಹೋಗಿ ಮಾತಾಡಿ ಆಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀವಿ. ಸರ್ ಆಲ್ ಪಾಯಿಂಟ್ಸ್ ಆರ್ ಗುಡ್. ನಾಟ್ ಓನ್ಲಿ ದ ಪ್ರೈಸ್ ಸರ್, ಕೆಲವೊಮ್ಮೆ ನೀವು ಪ್ರಾಪರ್ಟಿದಲ್ಲಿ ನೋಡಿ BDAದಲ್ಲಿ ಡಬಲ್ ರಿಜಿಸ್ಟ್ರೇಷನ್, ಡಬಲ್ ಅಲಾಟ್ಮೆಂಟ್, ಸೇಲಿಡ್ ಆಗಿರುತ್ತೆ, ಖಾತೆ ಆಗಿರಲ್ಲ. ಸರ್ ನಾವು ಇದನ್ನೇನಂದ್ರೆ ಐ ರಿಮೆಂಬರ್ ಒಂದು 2 years ಮುಂಚೆ ನಾವು ಇದೆಲ್ಲ ಹೇಳಿದ್ದೀವಿ. ನೀವು ಒಂದ್ಸಲ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಾದ್ಮೇಲೆ ನಂಬರ್ ಆಫ್ ಪಾರ್ಟಿಸಿಪೆಂಟ್, ನಂಬರ್ ಆಫ್ ಸೈಟ್ಸ್ ನೀವು ಶಾರ್ಟ್ ಲಿಸ್ಟ್ ಮಾಡ್ತೀರಾ. ಸೊ ನಾನು ಏನು ರೆಕಮೆಂಡ್ ಮಾಡಿದ್ದೆ ಮುಂಚೆ ಅಂತಂದರೆ, ನೀವು ಪರ್ಸ್ನಲ್ ಆಗಿ ಸಬ್ ಡಿವಿಷನ್ BDA ಆಫೀಸ್ಗೆ ಹೋಗಿ. ಯು ಆರ್ ಬೈಯಿಂಗ್ ಇನ್ ಅಂಜನಾಪುರ, ದರ್ ಇಸ್ ಅ ಡಿಫರೆಂಟ್ ಆಫೀಸ್. ಯು ಆರ್ ಬೈಯಿಂಗ್ ಇನ್ BTM, ದರ್ ಇಸ್ ಅ ಡಿಫರೆಂಟ್ ಆಫೀಸ್. ಯು ಆರ್ ಬೈಯಿಂಗ್ ಇನ್ ವಿಶ್ವೇಶ್ವರ ಲೇಔಟ್, ದರ್ ಇಸ್ ಅ ಡಿಫರೆಂಟ್ ಆಫೀಸ್. ಸಬ್ ಡಿವಿಷನ್ ಅಂತ ಹೇಳ್ತೀವಿ. ಅಲ್ಲಿ ಹೋಗಿ ಅಲ್ಲಿ ಲೆಡ್ಜರಲ್ಲಿ ಚೆಕ್ ಮಾಡಿ, ಇದು ಮುಂಚೆ ಯಾರಿಗಾದ್ರು ಸೇಲ್ ಆಗಿದೆಯಾ. ಇಟ್ಸ್ ಎ ಹ್ಯೂಮನ್ ಎರರ್. BDA ನಿಮ್ಗೆ ಯಾವುದು ಇಂಟೆನ್ಷನಲಿ ರಾಂಗ್ ಮಾಡೋಕೆ ಹೋಗಲ್ಲ. ಇವಾಗ ದೇರ್ ಇಸ್ ಡಿಫರೆಂಟ್ ಡಿಪಾರ್ಟ್ಮೆಂಟ್, ಇಂಜಿನಿಯರ್ಲಿಂದ ನಿಮಗೆ ಪ್ರಾಪರ್ಟಿ ಕಳಿಸಿರ್ತಾರೆ, ಇದು ವೇಕೆಂಟ್ ಇದೆ ಅಂತೇಳಿ. ಅದು ಅಲ್ಲಿ ನಿಮಗೆ ಮೇಯ್ನು BDA ಆಫೀಸಲ್ಲಿ ಚೆಕ್ ಮಾಡ್ತಾರೆ. ಫೈನಾನ್ಸ್ ಟೀಮಲ್ಲಿ ಏನು ಕೊಡ್ತಾರೆ ನಿಮಗೆ ಆಕ್ಷನ್ ಲಿಸ್ಟ್ ಅಂದರೆ, ವಿಚ್ ಇಸ್ ಸೆಂಡ್ ಬೈ ದ ಲೋಕಲ್ ಲೈಕ್ ಸಬ್ ಡಿವಿಷನ್ ಇಂಜಿನಿಯರ್ಸ್ ಏನೇನು ಅವೈಲಬಿಲಿಟಿ ಕಳಿಸಿ ಅದ್ರ ಮೇಲೆ ಕೊಡ್ತಾರೆ ಅವರು. ಅದನ್ನು ತುಂಬ ಸಲ ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ನೀವೇ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ನೀವು ಹೋಗಿ ಸಬ್ ಡಿವಿಷನ್ ಚೆಕ್ ಮಾಡಿ, ಜೊತೆಗೆ BDA ಹೆಡ್ ಆಫೀಸಲ್ಲಿ ಹೋಗಿ. BDA ಹೆಡ್ ಆಫೀಸಲ್ಲಿ ಹೋದಾಗಲೂ ದರ್ ಇಸ್ ಅ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಚೆಕ್. ಈ ಪ್ರಾಪರ್ಟಿ ಮುಂಚೆ ಆಗೋ ಅಲಾಟ್ಮೆಂಟ್ ಆಗಿದೆಯಾ. ನೀವು ತೊಗೊಂಡಾದ್ಮೇಲೆ ಪ್ರಾಪರ್ಟಿ ಕ್ಲೀನ್ ಮಾಡಾದ್ಮೇಲೆ ಯಾರೋ ಬೇರೆ ಅಲಾಟ್ ಆಗಿದೆ ಅಂತ ರಿಗ್ರೆಟ್ ಮಾಡೋ ಬದಲು ಆಫ್ಟರ್ ದ ಪೇಮೆಂಟ್ ಮುಂಚೆ ಆ ಕೆಲಸ ಮಾಡಿಬಿಡಿ. ಇಟ್ ವಿಲ್ ಟೇಕ್ ಹಾಫ್ ಅನ್ ಅವರ್, 1 hour, 1 day, ಡಸಂಟ್ ಮ್ಯಾಟರ್. ನೀವು ಮುಂಚೆ ಆ ಕೆಲಸ ನೀವೇ ಪರ್ಸ್ನಲಾಗಿ ಮಾಡ್ಕೋಬೇಕು. ಅದರ್ವೈಸ್ ನಿಮ್ಮ ಏಜೆಂಟ್ ಮಾಡಬೇಕು. ಇವಾಗ ನನ್ನ ಕಡೆಯಿಂದನೂ 2 ಸಲ ಮಿಸ್ಟೇಕ್ ಆಗಿದೆ. ಐ ಥಿಂಕ್ ಒಂದು 2021 ಆಗಿದೆ, ಒಂದು ಇವಾಗ ರೀಸೆಂಟ್ಲಿ ಆಗಿದೆ. ನಾನು ತುಂಬ ಸಲ ಚೆಕ್ ಮಾಡಿದ್ದೀನಿ. ಬಟ್ ಏನಾಗಿದೆ ಅಂದರೆ, ಅದು ಸೇಲ್ ಆಗೋದೆಲ್ಲೋ ರೆಕಾರ್ಡ್ ಎಂಟ್ರಿ ಆಗಿಲ್ಲ. ನನ್ನ ಕೈಯಿಂದಲೇ ಆಗಿದೆ. ವೆರಿ ರೀಸೆಂಟ್ಲಿ ಆಗಿದೆ. ನಾವು ತೊಗೊಂಡಿದ್ದೀವಿ 80-90 lakhs ದುಡ್ಡು ಕಟ್ಟಿದ್ದೀವಿ BDAಗೆ. ದೆನ್ BDA ಸಡನ್ಲಿ ಸರ್ ಇದು ಮಿಸ್ಟೇಕ್ ಆಗೋಗಿದೆ ಸರ್, ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ಅಂತೇಳಿ. BDA ಅದೊಂದೇ ಸೇಫ್, ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ನಿಮ್ಮ ದುಡ್ಡಿಗೆ ಏನು ₹1 ಲಾಸ್ ಆಗೋದಿಲ್ಲ, ದುಡ್ಡು ವಾಪಸ್ ಬರುತ್ತೆ. ಬಟ್ ದ ಎಫರ್ಟ್, ಓಡಾಡಬೇಕು, ಆ ಫೀಲಿಂಗ್, ಪ್ರಾಪರ್ಟಿ ಒಂದ್ಸಲ ಅಲಾಟ್ ಆದ ತಕ್ಷಣ ನಿಮ್ದು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಹೌದು, ಅದು ತುಂಬ ರಿಗ್ರೆಟ್ ಆಗುತ್ತೆ, ನಿಮಗೆ ಬೇಜಾರಾಗುತ್ತೆ. ಮತ್ತೆ ಅದರಲ್ಲಿ ಆ ದುಡ್ಡು ಅರೇಂಜ್ ಮಾಡೋಕೆ ಏನೇನೋ ಕಷ್ಟಪಟ್ಟಿರ್ತೀರಾ. ಹೌದು, ವೆರಿ ಈವನ್ ಸ್ಯಾಡ್. ಹೌದು. ಸೊ ಅದಕ್ಕೆ ಏನು ಹೇಳ್ತೀವಿ ಅಂದರೆ, ಮೊದಲಿಗೆನೇ ನೀವು ಯಾವ್ಯಾವ ಪ್ರಾಪರ್ಟಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಆ ಪ್ರಾಪರ್ಟಿ ಎಲ್ಲದನ್ನು ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಮುಂಚೆ ಸೈಟ್ಗೆ ಹೋಗಿ ನೈಬರ್ಸ್ ಹತ್ರ ಕೇಳ್ಕೊಳ್ಳಿ, ಸರ್ ಏನಾದ್ರು ಲಿಟಿಗೇಷನ್ಸ್ ಇದೆಯಾ, ಲ್ಯಾಂಡ್ ಓನರ್ ಪ್ರಾಬ್ಲಮ್ ಇದೆಯಾ. ಇಟ್ಸ್ ವೆರಿ ಬೆಟರ್ ಟು ಎನ್ಕ್ವೈರ್ ದಟ್. ಸೆಕೆಂಡ್, ಇದು ಮುಂಚೆ ಯಾವ್ದಾದ್ರು ಸೇಲ್ ಆಗಿದೆಯಾ ಅಂತ ನೀವು BDA ಚೆಕ್ ಮಾಡ್ಕೋಬೇಕು. ಐ ರೆಕಮೆಂಡ್ ದಟ್ ಸರ್. ಅದು ನೀವು ಹೇಳ್ತೀರಾ ಸರಿ, ಬಟ್ ಇನ್ನೊಂದು ಜೋಕ್ ನನಗೆ ನೆನಪು ಬರ್ತಿದೆ. ಅಂದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಡಾಕ್ಟರ್ ಆ್ಯಂಡ್ ಕಾಂಪೌಂಡರ್ ಅಲ್ಲ, ಡಾಕ್ಟರ್ ಆ್ಯಂಡ್ ಅ ಮೆಕ್ಯಾನಿಕ್. ನೀವು ಮೆಕ್ಯಾನಿಕ್ ಅಂದ್ರಲ್ಲ, ಆಟೋಮೊಬೈಲ್ ಮೆಕ್ಯಾನಿಕ್. ಸಿ, ಮೆಕ್ಯಾನಿಕ್ ವಿಲ್ ಸ್ವಿಚ್ ಆಫ್ ದ ಇಂಜಿನ್ ಅಂಡ್ ದೆನ್ ವರ್ಕ್. ಕರೆಕ್ಟ್. ಡಾಕ್ಟರ್ ವಿಲ್ ಬಿ ವರ್ಕಿಂಗ್ ಲೈವ್ ಆನ್ ಯುವರ್ ಬಾಡಿ. ಸೊ ಇವಾಗ ಈ BDA ಆಕ್ಷನ್ ಲೈವ್ ನಡೀತಾ ಇರತ್ತೆ. ನೀವು ಫೋಮೋ ಇರುತ್ತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಯ್ಯೋ ಇದು ಒಟ್ಟೋಗ್ಬಿಡುತ್ತಲ್ಲಪ್ಪ, ಮಿಡ್ ಮಾಡೋಣ ಅಂತ ಆ ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ಬಿಡ್ತೀವಿ. ಆಕ್ಷನ್ ಅಲ್ಲಿ, ಎಸ್ಪೆಷಲಿ ಆಕ್ಷನ್ ಏನಾಗುತ್ತೆ ಅಂದ್ರೆ, ದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇರಲೇಬಾರ್ದು ಯಾವಾಗ್ಲೂ. ದೇರ್ ಇಸ್ ಅ ಲಾಟ್ಸ್ ಆಫ್ ಆಕ್ಷನ್ ಕಮಿಂಗ್ ಒನ್ ಬೈ ಒನ್ ಬರ್ತಾ ಇದೆ. ಇದ್ರಲ್ಲಿ ಏನಾಗುತ್ತೆ, ಓನ್ಲಿ 10-15% ಆರ್ ಎಂಡ್ ಯೂಸರ್, 70% 80% ಆರ್ ದ ರೀಸೆಲ್ಲರ್ಸ್, ಇನ್ವೆಸ್ಟರ್ಸ್ ಬರ್ತಾರೆ ಯಾವಾಗ್ಲೂ. ಸೊ ಡೋಂಟ್ ಬಿ ಇನ್ ದಟ್ ಫೋಮೋ. ಇದನ್ನು ಸಿಗಲ್ಲ, ಇದು ಜಾಸ್ತಿ ಆಗುತ್ತೆ ಅಂತ ಇರಬೇಡಿ. ನೀವು ಯಾವಾಗ್ಲೂ ಒಂದು ಲೈನ್ ಹಾಕೊಂಡು ಬನ್ನಿ, ಸರ್ ದಿಸ್ ಈಸ್ ಮೈ ಎಕ್ಸ್ಟ್ರೀಮ್ ಪ್ರೈಸ್, ಈ ಪ್ರೈಸ್ ಮೇಲೆ ನಾನು ತಗೊಳ್ಳಲ್ಲ. ಸೊ ಸ್ಟ್ಯಾಂಡರ್ಡ್ ರೂಲ್ ಇರಲಿ ಯಾವಾಗ್ಲೂ. ಸುಮ್ಮನೆ ಯಾರೋ ತೊಗೊಂಡ್ಬಿಟ್ರು, ಇನ್ನೊಬ್ರು ತೊಗೊಂಡ್ಬಿಟ್ರು, ನಾನು 2 ವರ್ಷದ ಟ್ರೈ ಮಾಡಿದ್ದೀನಿ, 5 ವರ್ಷದ ಟ್ರೈ ಮಾಡಿದ್ದೀನಿ, ಸಿಗ್ತಾ ಇಲ್ಲ, ಈ ಸಲ ಎಷ್ಟೇ ಆದರೂ ರೇಟ್ ಕೊಟ್ಟು ತೊಗೊಂಡು ಹೋಗ್ತೀನಿ ಅಂತ ಬರಬೇಡಿ ಯಾವಾಗ್ಲೂ. ನೀವು ಒಂದು ಮಾರ್ಕೆಟ್ ಸರ್ವೆ ಮಾಡ್ಕೊಂಡು ಬನ್ನಿ. ಆಲ್ವೇಸ್ ಆಸ್ ಫಾರ್ ದ ಡಿಸ್ಕೌಂಟ್ ಪ್ರೈಸ್. ಅದು ನಿಮಗೆ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ ನಿಮ್ಗೆ ಅದು. ಬಿಕಾಸ್ ಇವಾಗ ಆಲ್ರೆಡಿ ಸರ್ ನಿಮ್ಮ ಹತ್ರ 268 ಸೈಟ್ ಆಲ್ರೆಡಿ ಲಿಸ್ಟ್ ಇದೆ. ಎಸ್, ಮೋರ್ ಸೈಟ್ಸ್ ಟು ಕಮ್. ಎಸ್. ಬಟ್ ನಿಮ್ಗೆ ಏನಾಗುತ್ತೆ ಗೊತ್ತಾ, ಪ್ರಿಪ್ರೇಷನ್ ಬೇಕು. ನೀವು ಸಡನ್ ಆಗಿ, ಇಟ್ಸ್ ನಾಟ್ ಲೈಕ್ ಯು ಬೈಯಿಂಗ್ ಅನ್ ಮರ್ಸಿಡೀಸ್ ಬೆನ್ಸ್ ತೊಗೊಂಡೆ ಅಥವಾ BMW ತೊಗೊಂಡೆ, ನಾಳೆ ಹೋಗೋಣ, ಏನೋ ಅದ್ರಲ್ಲಿ ಸರ್ವೆ ಮಾಡೋದು ಎಲ್ಲ ತೊಗೊಂಡು ಬಂದು ಆ ಥರ ಅಲ್ಲ. ರಿಯಲ್ ಎಸ್ಟೇಟ್ ಯು ನೀಡ್ ಮೋರ್ ಸರ್ವೆ, ಅಬ್ಸಲ್ಯೂಟ್ಲಿ ನೀಡ್ ಮೋರ್ ಪೀಪಲ್, ಇಂಟ್ರಾಕ್ಷನ್ ಬೇಕು, ಡಿಸ್ಕಷನ್ ಬೇಕು. ಇಟ್ ಇಸ್ ಸೋ ಮಚ್ ಮನಿ. ಏನೋ ಒಂದು ಕಾರ್ ತೊಗೊಂಡು ಬೇಡ ಸೇಲ್ ಮಾಡಿದ್ವಿ ಆ ಥರ ಆಗೋದಿಲ್ಲ. ಅದನ್ನು you need a preparation. So I would say winning the auction is not a success. Buying it right, it is. Okay, so if you have enjoyed this video until now,
please smash the subscribe now button and tap the bell icon so that we can notify you whenever we post such lovely videos. ಇನ್ನೂ ತುಂಬ ವೀಡಿಯೋಸ್ ಇದೆ, ತುಂಬ ಲೈನಪ್ ಮಾಡಿದ್ದೀವಿ. ದಿಸ್ ಸೀಸನ್ ಫಸ್ಟ್ ಆಕ್ಷನ್ ಇಟ್ ಸೆಲ್ಫ್ ಇಸ್ 268 ಸೈಜ್ ಅಂದ್ರೆ ಅನ್ಕೊಳ್ಳಿ. ಇನ್ನು ಬರ್ತಾ ಬರ್ತಾ ಸಾರ್ ಇಲ್ದಂಗೆ ಲಿಸ್ಟ್ ಮುಗಿಯೋದೇ ಇಲ್ಲ ನಮಗೆ. ಹೊಸ ಲೇಔಟ್ಸ್ ಬರುತ್ತೆ, ಹೊಸ ಆಕ್ಷನ್ ಬರುತ್ತೆ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಅಮಾಂಗ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್. ಅವ್ರಿಗೆ ಹೆಲ್ಪ್ ಆಗಲಿ. ಆ್ಯಂಡ್ ಬೈ ದ ವೇ ನಮಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಕಮೆಂಟ್ ಮಾಡಿ. ಅಂತಂದ್ರೆ ಏನಂದರೆ ಬಿಡಿಎ ನಾವು ಪ್ಲಾನಿಂಗ್, ವಿ ಡೋಂಟ್ ನೋ 6 months 8 months or 1 year ಗೊತ್ತಿಲ್ಲ. ಕೆಂಪೇಗೌಡ ಲೇಔಟ್ ಆಲ್ಸೋ ದೇ ವಿಲ್ ಟೇಕ್ ಇಟ್ ಟು ಆಕ್ಷನ್. ವಾವ್. ಸೊ ದಟ್ ಈಸ್ ಲೈಕ್ ತುಂಬ ವೆಯ್ಟಿಂಗ್ ಲಿಸ್ಟಲ್ಲಿದೆ ಅದು. ಕೆಂಪೇಗೌಡ ಲೇಔಟ್ ನಿಮ್ಗೆ ಗೊತ್ತಿರೋಂಗೆ ತುಂಬಾ ಪ್ರೀಮಿಯಂ ಲೇಔಟ್ ಅದು. ಸೇ ಇಟ್ ಈಸ್ ವಿತಿನ್ 8-10 months ಅದನ್ನು ಬರುತ್ತೆ ನಿಮಗೆ. ಸೊ ಆ್ಯಸ್ ಯು ಸೆಟ್ ಕೀಪ್ ಫಾಲೋಯಿಂಗ್, ಅದು ಗೊತ್ತಾಗುತ್ತೆ ನಿಮಗೆಲ್ಲ ಅದನ್ನು. ಸೊ ನಾವು ಆಲ್ಮೋಸ್ಟ್ 4-5 yearsಯಿಂದ ಸತೀಶ್ ಸರ್ ಜೊತೆಯಲ್ಲಿ ಕೊಲಾಬ್ರೇಟ್ ಮಾಡಿ ವಿ ಆರ್ ಡೂಯಿಂಗ್ ಫ್ಯಾಬ್ಲಸ್ ಸರ್ವಿಸ್ ಟು ಅವರ್ ಕ್ಲೈಂಟ್ಸ್. ತುಂಬ ಜನ ಬಂದಿದ್ದಾರೆ, ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಸೂಪರ್ ಪ್ರೈಸಲ್ಲಿ ವಿನ್ ಮಾಡಿದ್ದಾರೆ. ಆ್ಯಂಡ್ ಪೇಪರ್ ವರ್ಕ್ಸ್ ಎಲ್ಲ ನಾವೇ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ವಿತ್ ವೆರಿ ಲಿಟಲ್ ಎಫರ್ಟ್ ದೇ ಆರ್ ಎಂಜಾಯಿಂಗ್ ದೇರ್ ಡ್ರೀಮ್ BDA ಸೈಟ್. ತುಂಬ ಜನ ಮನೆ ಕಟ್ಟಿ ವಾಸ ಮಾಡ್ತಿದ್ದಾರೆ. ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. They are referring their family, friends. So of course ಇದರಲ್ಲಿ ನೀವು ನೋಡ್ಬೋದು, ಆಕ್ಷನ್ ಈಸ್ ಅ ವೆರಿ ಸಿಂಪಲ್ ಬಿಸ್ನೆಸ್ ಬಟ್ ವೆರಿ ಸಿಂಪಲ್ ಟು ಪಾರ್ಟಿಸಿಪೇಟ್. ಇದು ಅಭಿಮನ್ಯ ಚಕ್ರವ್ಯೂಹ ಥರ ಸರ್. ನೀವು ಎಂಟ್ರಿ ಈಸ್ ವೆರಿ ಈಸಿ, ಎಕ್ಸಿಟ್ ಇಸ್ ಟಫ್. ಸೊ ನಮ್ಮಲ್ಲಿ ಪ್ಲೀಸ್ ಈ ನಂಬರ್ ಹಾಕಿದ್ದೀವಿ ಈ ವಿಡಿಯೋದಲ್ಲಿ, ಕಾಲ್ ಮಾಡಿ. ಒನ್ ಆಫ್ ಅವರ್ ಸ್ಪೆಷಲಿಸ್ಟ್ ವಿಲ್ ಗೈಡ್ ಯು. ನಿಮಗೆ ಹೇಳ್ತಾರೆ ನಾವು ಯಾವಾಗ ಎಲ್ಲಿ ಸೈಟ್ ವಿಸಿಟ್ಸ್ ಮಾಡ್ತಾ ಇದ್ದೀವಿ ಅವತ್ತಿನ ದಿನ. ಲೈಕ್ ವಿಶ್ವೇಶ್ವರ ಲೇಔಟಲ್ಲಿ ಒಂದು ದಿನ ಇರ್ತೀವಿ, ಒಂದಿನ ಬನಶಂಕರಿಯಲ್ಲಿ ಇರ್ತೀವಿ. ಮಾರ್ನಿಂಗ್ 7 o'clock 9:30 ಗಂಟೆ ಇರ್ತೀವಿ. ಆಮೇಲೆ ಆಫೀಸಿಗೆ ಬರ್ತೀವಿ. ಆಫೀಸಲ್ಲಿ 2:30-3 ಗಂಟೆಯಿಂದ ಹಿಡಿದು 6:30 ತನಕ ವಿ ವಿಲ್ ಡೂ ಅ ಕನ್ಸಲ್ಟೇಷನ್. Everything is free. Everything is free. Consultation free. So we don't expect documentation is free. Yeah. Guidance is free. ನೀವು of course there will be a small fee when you win the BDA site through us. That we will discuss one-on-one. But otherwise ಬನ್ನಿ, ನಮ್ಮ ಜೊತೆಲಿ ಬನ್ನಿ, ಸೈಟ್ ವಿಸಿಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. As is where is we'll give you the market data. As is where is the market fluctuation ಏನಿದೆ, how these layouts are functioning, what is the appreciation for the particular layouts. ಅದೆಲ್ಲ ನಾವು ನಿಮಗೆ we will guide you what is our expertise. ನಾವೇನು ಇವಾಗ 15 years ಅಲ್ಲಿ ಅದನ್ನು ನೋಡಿದ್ದೀವಿ. That will pass it to you as a client. Excellent. So please call the number flashing on the screen. ನಮ್ಮ ಪಾರ್ಟ್ನರ್ಸ್ ಇರ್ತಾರೆ, ನಾನಿದ್ದೀನಿ, ಸತೀಶ್ ಸರ್ ಇದ್ದಾರೆ. ಸೊ ವಿ ವಿಲ್ ಮೀಟ್ ಅಪ್ ವಿತ್ ಯು, ವಿ ವಿಲ್ ಡೂ ಪ್ರಾಪರ್ ಕನ್ಸಲ್ಟೇಷನ್ ಆ್ಯಂಡ್ ಯು ಕ್ಯಾನ್ ಗೆಟ್ ಯುವರ್ ಡ್ರೀಮ್ ಸೈಟ್. ಸರ್, ಫೈನಲಿ BDA is in the news for all the wrong reasons of late. So is BDA trustworthy when we are talking about all this? End of the day we are buying from BDA. ಸರ್ ಏನಾಗುತ್ತೆ ನೋಡಿ, ಟು ಎನಿ ಅದರ್ ನ್ಯೂಸ್ ಅಂತ ಏನು ಹೇಳ್ತೀವಿ, ನೆಗೆಟಿವ್ ಸ್ಪ್ರೆಡ್ಸ್ ವೆರಿ ಫಾಸ್ಟ್. ಕರೆಕ್ಟ್. ಇವಾಗ ಏನಾಗಿದೆ, ನೀವು ಲಾಸ್ಟ್ 2025 ಅಲ್ಲಿ ತೊಗೊಂಡ್ರೆ, ಇನ್ಕ್ಲೂಡಿಂಗ್ ವಿಲ್ಲಾಸ್, ಅಪಾರ್ಟ್ಮೆಂಟ್ಸ್, ಸೈಟ್ಸ್, ಬಲ್ಕ್ ಲ್ಯಾಂಡ್ಸ್ ಅಂತ ತೊಗೊಂಡ್ರೆ, BDA has sold many units. ಯಾರಿಗೆ ಚೆನ್ನಾಗಿದ್ದಾರೆ ಈ ವಿಲ್ ನೆವರ್ ಅಪ್ರಿಷಿಯೇಟ್, ಈ ವಿಲ್ ನೆವರ್ ರೆಕಮೆಂಡ್. ಯಾರಿಗೆ ಚೆನ್ನಾಗಿಲ್ಲ ಅವ್ನು ಗೀಟದ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇರ್ತಾನೆ, ನ್ಯೂಸ್ ಅವ್ರು ಅದನ್ನೇ ತೋರಿಸ್ತಾ ಇರ್ತಾರಲ್ಲ. ಅದನ್ನು ಆಸ್ ಐ ಸೆಡ್ ಅರ್ಲಿ, ಹ್ಯೂಮನ್ ಎರರ್ಸ್ ಆರ್ ಕಾಮನ್, ಅದು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಏನಾಗುತ್ತೆ ಅಂದರೆ BDA ಯಾರಿಗೂ ಇಂಟೆನ್ಷಿಯಲ್ ಆಗಿ ಚೀಟ್ ಮಾಡ್ತಾ ಇಲ್ಲ. ಮಿಸ್ಟೇಕ್ ಆಗಿದೆ, ಆ ಮಿಸ್ಟೇಕ್ ರಿಕವರಿ ಮಾಡ್ತಾರೆ, ಅಥವಾ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತಾರೆ, ಅಥವಾ ನೀವು ಬೇರೆ ಪ್ರಾಪರ್ಟಿ ಕೊಡ್ತಾರೆ. ಸೋ ಫಾರ್ ಯು ಆರ್ ವೆರಿ ಸೇಫ್ ವಿತ್ ದ BDA. ಐ ಡೋಂಟ್ ರೆಕಮೆಂಡ್ ರಾಂಗ್ ರೀಸನ್ಸ್ ಅಂತ ನಾವು ಹೇಳೋದಕ್ಕಾಗಲ್ಲ. ಎಷ್ಟೋ ಸಲ ಆಗುತ್ತೆ, ನಮ್ಮ ಹತ್ರ ಆಗುತ್ತೆ, ನಿಮ್ಮ ಹತ್ರ ಆಗುತ್ತೆ. BDA ತುಂಬ ದೊಡ್ಡದು ಸರ್. ದೇರ್ ಲೈಕ್ ಯು ಕ್ಯಾನ್ ಸೇ ಇಟ್ಸ್ ಅ ವೆರಿ ಬಿಗ್ ಗೌರ್ಮೆಂಟ್ ಬಾಡಿ. ದೇ ಆರ್ ಬಿಲ್ಡಿಂಗ್ ಬ್ಯಾಂಗ್ಳೂರ್. ಹಾಗೆ ಆಗುತ್ತೆ, ಮಿಸ್ಟೇಕ್ಸ್ ಹಾಗೆ ಆಗುತ್ತೆ. ದಟ್ ಇಸ್ ನಾಟ್ ಇಂಟೆನ್ಷನ್. ಅವ್ರು ಅದನ್ನೇ ಹೇಳ್ತಾರೆ. ಇವಾಗ ನೀವು ಯು ಟಾಕ್ ಟು ಚೇರ್ಮನ್, ಕಮಿಷನರ್, ಎನಿ ಅದರ್ ಪೀಪಲ್, ಯು ಸೇ ಏನಾಗಿದೆ, ಆ ಮಿಸ್ಟೇಕ್ ಆಗಿದೆ ಸರ್, ಒಂದು ಲೆಟರ್ ಕೊಡಿ ಸರ್, ನಾವು ರೆಡಿ ಮಾಡ್ತೀವಿ. ಇಟ್ ಮೈ ಟೇಕ್ ಮೋರ್ ಟೈಮ್. ಬಟ್ ಇದೇ ನೀವು ಪ್ರೈವೇಟ್ ಹತ್ರ ಹೋದ್ರೆ ಏನಾಗುತ್ತೆ, ಇಫ್ ಯು ಗಾಟ್ ಟು ಎನಿ ಪ್ರೈವೇಟ್ ಡೆವಲಪರ್ ಅಲ್ಲೋದಾಗ ಏನಾಗಿರುತ್ತೆ ನಿಮಗೆ, ಇಫ್ ಯು ಗಾಟ್ ಚೀಟೆಡ್, ಯು ಚೀಟೆಡ್. ದರ್ ಇಸ್ ನೋ ಎಸ್ಕೇಪ್ ಫ್ರಮ್ ಇಟ್. ಟ್ರೂ. ಇಲ್ಲಿ ಆ ಥರ ಇರೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕವರ್ ಮಾಡ್ತಾರೆ ನಿಮಗೆ. ಓಕೆ ಸರ್, ನಿಮ್ಗೆ ಈ ಥರ ಸೈಟ್ ಆಗಿಲ್ವಾ, ನಾವು ಬೇರೆ ಸೈಟ್ ಕೊಡ್ತೀವಿ. ಸರಿ ಸರ್, ನಿಮ್ಗೆ ಈ ಸೈಟ್ ಮಿಸ್ಟೇಕ್ ಆಗಿಬಿಟ್ಟಿದೆಯಾ, ನಿಮ್ಮ ದುಡ್ಡು ನಾವು ನಿಮ್ಗೆ ವಾಪಸ್ ಕೊಡ್ತೀವಿ. That might be take 1 month or 2 months. That we recommend BDA sites for that. Super. So my biggest question was, many of the customers have been asking, sir, ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಆ ಆಕ್ಷನಲ್ಲಿ ಗೆಲ್ತೀನಿ, ಅದ ನಂತರ ಪ್ರೈಸ್ ಬಿದ್ದೋಯ್ತು ಅಂದರೆ ಏನು ಮಾಡೋದು ಸರ್? No, that is wrong. ನನ್ನಂತೂ ಯಾರು ಆ ಥರ ಕೇಳಿಲ್ಲ ಇವತ್ತು. Nobody will ask that. See, ಎಸ್ಪೆಷಲಿ ನಾನು ಮುಂಚೆ ಹೇಳಿದ್ದೀನಲ್ಲ ಸರ್, ಬೆಂಗಳೂರು ಮಾರ್ಕೆಟ್ ತುಂಬ ಕ್ರೇಜ್ ಇದೆ ಇವಾಗ. ವಿ ಆರ್ ನಾಟ್ ವೆರಿ ಕಾನ್ಫಿಡೆಂಟ್. Any segment, you come any tech park, you come any layouts, you come any large scale. 300 acres Shobha has announced in Hoskote Road. ಹೌದು.
ಅಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡ್ತಿದ್ದಾನೆ, ಅಷ್ಟು ದೊಡ್ಡ ಕಂಪನಿ, ಎಷ್ಟು ಡಾಟಾ ಇರುತ್ತೆ ಅವ್ರ ಹತ್ರ, ಎಷ್ಟು ಅವರು ಮಾರ್ಕೆಟ್ ಸರ್ವೆ ಮಾಡಿರ್ತಾರೆ. ದೇ ಆರ್ ಲಾಂಚಿಂಗ್ ಅಟ್ 300 acres ಪ್ರಾಜೆಕ್ಟ್. ಲೆಸ್ ಲೈಕ್ ಐ ಥಿಂಕ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ದಟ್ ಇಸ್ ದ ಫಸ್ಟ್ ಪ್ರಾಜೆಕ್ಟ್ 300 acres ಇನ್ ಬೆಂಗಳೂರು. ಅದಕ್ಕಿಂತ ದೊಡ್ಡದು ಯಾವುದು ನಾನು ಕೇಳಿಲ್ಲ, ನೋಡಿಲ್ಲ. ಸೊ 300 acres, 52 floors there. And that too in Hoskote. Hoskote, toll Outside the city. Out of the city, and the price is very like Very crazy. Very crazy. And see, ಅಷ್ಟು ದೊಡ್ಡ ಕಂಪನಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದೆ ಔಟ್ಸೈಡ್ ಬೆಂಗಳೂರು ಅಂತಂದ್ರೆ, ನಾವು ಪ್ರಾಪರ್ಟಿ ಮಾರ್ಕೆಟ್ ಮಾಡ್ತಾ ಇರೋದಲ್ಲ ವಿತಿನ್ ಎ ಸಿಟಿ, ವಿತಿನ್ ಎ ಮೆಟ್ರೋ ರೀಚ್. ನಾವು ಕೊಡ್ತಾ ಇರೋ ಪ್ರಾಪರ್ಟೀಸ್ ಎಲ್ಲ ಅದನ್ನು, ಅಂಡ್ ವಿ ಆರ್ ಆಫರಿಂಗ್ ಇಟ್ ವೆರಿ ಬಿಲೋ ದ ಮಾರ್ಕೆಟ್ ಪ್ರೈಸ್. ಇದ್ರಲ್ಲಿ ಏನಾಗುತ್ತೆ ಅಂದರೆ, ನೆವರ್ ಥಿಂಕ್ ಅಸ್ಯೂಮ್ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಸ್ ವಿಲ್ ಗೋ ಡೌನ್. ಇವಾಗ ನಾವು ಕೊಡೋದು ಏನು ಹೇಳ್ತೀವಿ ಸರ್ ಅಂದರೆ, ನಾವು ನನ್ನ ಹತ್ರ ಇರೋ ಎಲ್ಲ ಪ್ರತಿಯೊಂದು ಕ್ಲೈಂಟು ನಾನು ಹೇಳ್ತೀನಿ ಅಂತಂದರೆ, ಎಲ್ಲರೂ ದೇ ಆರ್ ಆಲ್ ಸೆಟಲ್ಡ್, ದೇ ಗಾಟ್ 2-3 ಪ್ರಾಪರ್ಟೀಸ್, ಅಪಾರ್ಟ್ಮೆಂಟ್ಸ್, ಕಾಂಪ್ಲೆಕ್ಸ್ ಎಲ್ಲ ಇದೆ. ದೇ ಆರ್ ನಾಟ್ ಫಸ್ಟ್ ಟೈಮ್ ಬೈಯರ್ಸ್. ನನ್ನ ಫಸ್ಟ್ ಟೈಮ್ ಬೈಯರ್ಸ್ ತುಂಬ ಕಡಿಮೆ. ಅವ್ರಿಗೆಲ್ಲ ನಾವೇನು ಹೇಳ್ತೀವಿ ಅಂತಂದರೆ, ದೇ ಆರ್ ಆಲ್ ಆಪರ್ಚುನಿಟೀಸ್. ಅಂದರೆ ಏನು ಹೇಳ್ತಾರೆ ಅಂತಂದರೆ, ದೇ ಡೋಂಟ್ ಬೈ ಎವ್ರಿ ಡೇ, ಬಟ್ ದೇ ಬೈ ಇನ್ ಬಲ್ಕ್, ದೇ ಬೈ ಅಟ್ ವೆರಿ ಡಿಸ್ಕೌಂಟ್ ಪ್ರೈಸ್. ದೇ ವೆಯ್ಟ್ ಫಾರ್ ದ ಮಾರ್ಕೆಟ್. They wait for like this bulk auction, 200, 300, 500 sites to come. They'll come, they'll sit, they say, sir, my budget is 5 crores, my budget is 10 crores, 20 crores, 50 crores. So I want certain areas to hold for 1 year, 3 year, 5 year ಆ ಥರ. ಸಿ ಏನು ಗೊತ್ತಾ ಅವ್ರಲ್ಲ ಅದು ಅಂತಂದರೆ, ಫಸ್ಟ್ ದೇ ವಿಲ್ ಡಿಸ್ಕಸ್. ದೇ ಡೋಂಟ್ ಜಂಪ್ ಇನ್. ಬಂದ ತಕ್ಷಣ ನನಗೆ ಇದು ಕೊಡಿ ಅದು ಕೊಡಿ ಅಂತ ಬರಲ್ಲ ಅವರು. ಅವ್ರು ಬರ್ತಾರೆ, ಕುತ್ಕೊಳ್ತಾರೆ, ಬರ್ಕೊಳ್ತಾರೆ. ಸತೀಶ್ ಇವಾಗ ಬನಶಂಕರಿ 6 stage ಫಸ್ಟ್ ಬ್ಲಾಕಲ್ಲಿ ಮಾರ್ಕೆಟ್ ರೇಟ್ ಎಷ್ಟಿದೆ, ಓಕೆ, ಇವಾಗ ಯಾವ್ಯಾವ ಪ್ರಾಪರ್ಟಿ ಸೇಲ್ಗಿದೆ, ಎಷ್ಟು ಪ್ರಾಪರ್ಟಿ ಆಕ್ಷನಲ್ಲಿದೆ, ಫಸ್ಟ್ ಬ್ಲಾಕ್ ಸರಿ ಆಗುತ್ತಾ, 9th ಬ್ಲಾಕ್ ಸರಿ ಆಗುತ್ತಾ ಇನ್ವೆಸ್ಟ್ ಮಾಡೋದಕ್ಕೆ. ಇದು ಯು ನೀಡ್ ಎ ಪ್ರಿಪರೇಷನ್ ಫಾರ್ ಇಟ್. ಅದರ್ವೈಸ್ ನೀವು ಹೇಳ್ದಂಗೆ 30 ವರ್ಷ ಜಾಸ್ತಿ ಕೊಟ್ಟು ತೊಗೊಂಡು ಹೋಗ್ತಾರೆ ಸೈಟ್ ಎಲ್ಲ, ಅದಕ್ಕೆ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ. ಎರಡನೇದೇನಾಗತ್ತೆ ಅಂತಂದರೆ, ನೀವು ಇವತ್ತು ತೊಗೊಳ್ತೀರಾ, 6 months ತೊಗೊಳ್ತೀರಾ, 1 year ತೊಗೊಳ್ತೀರಾ, ನೀವು ಅದಕ್ಕೆ ವರ್ಕ್ ಮಾಡಬೇಕು. ಬಿ ಡಿ ಎ ಇಸ್ ಲೈಕ್ ವೆರಿ ವಾಸ್ಟ್ ಅಂತ ಹೇಳ್ತೀನಿ. ಅಂದರೆ ಇವಾಗ ದೇರ್ ಆರ್ ಟೂ ಮೆನಿ ನ್ಯೂ ಲೇಔಟ್ಸ್ ಆಲ್ಸೋ ಕಮ್ಮಿಂಗ್. ಇದ್ರಲ್ಲಿ ಆಲ್ರೆಡಿ ಡೆವಲಪ್ಡ್ ಲೇಔಟ್ಸ್ ಇದೆ. ಡೆವಲಪ್ಡ್ ಲೇಔಟ್ಸಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಇರುತ್ತೆ. ಒಂದೊಂದು ಬ್ಲಾಕಲ್ಲಿ ಒಂದೊಂದು ರೇಟ್ ಇರುತ್ತೆ. ಹೌದು. ನೀವು ಒಂದು ಬ್ಲಾಕ್, ಇವಾಗ ನೀವು ಎಕ್ಸಾಂಪಲ್ ಹೇಳ್ತೀವಿ ಅಂದ್ಕೊಳ್ಳಿ ಸರ್, ಸೇ ಅಬೌಟ್ ವಿಶ್ವೇಶ್ವರಯ್ಯ ಲೇಔಟ್ 9 ಬ್ಲಾಕ್ ಇದೆ. 9 ಬ್ಲಾಕಲ್ಲಿ 7,000 rupees per square feet ಜಾಗನೂ ಇದೆ, 25,000 rupees per square feet ಜಾಗನೂ ಇದೆ. ಅದು ನೀವು ಅಸ್ಯೂಮ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಮೋಸ್ಟಲ್ಲಿ ಸರ್ ಏನಂದರೆ, ಜಂಪ್ ಇನ್ ಮಾಡೋದು NRIs ಜಾಸ್ತಿ. ಅವರು ಏನಾಗುತ್ತೆ, ಅವರೆಲ್ಲ ಇರ್ತಾರೆ, ಪೇರೆಂಟ್ಸಿಗೆ ಇಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರು ಜನರಲಿ ಯಾರ ಹತ್ರ ಡಿಸ್ಕಸ್ ಮಾಡೋದಿಲ್ಲ. ಅವ್ರಿಂದ ಏನೋ ಒಂದು ಫೋಟೋ ವಿಡಿಯೋ ಕಳಿಸ್ತಾರೆ ಅವ್ರಿಗೆಲ್ಲ ಅದನ್ನು. ರೈಟ್. ಸೊ ದೇ ಆರ್ ಮೇ ಬಿ ಅರ್ನಿಂಗ್ ಇನ್ $or £. ದೇ ಡೋಂಟ್ ಮೈಂಡ್ ಪೇಯಿಂಗ್ ಇಟ್ ಎಕ್ಸ್ಟ್ರಾ. ಬಟ್ ಎರಡನೇದು ಏನಾಗುತ್ತೆ ಅಂದರೆ, ಆ ಆಕ್ಷನಲ್ಲಿ ನಿಮ್ಗೆ ಏನು ನೆಕ್ಸ್ಟ್ ಡೇ ನ್ಯೂಸ್ ಬರುತ್ತೆ, ಪೇಪರಲ್ಲಿ ಬರುತ್ತೆ, ವಿಚ್ ಎವರ್ ಗಾನ್ ವೆರಿ ಕ್ರೇಜಿ ಹೈ ಪ್ರೈಸೇ ತೋರಿಸ್ತಾನೆ. ಆಕ್ಷನಲ್ಲಿ ಪ್ರೈಸ್ ಜಾಸ್ತಿ ಹೋಗಿದೆ, ಆಕ್ಷನಲ್ಲಿ ನಿಮಗೆ 28,000 ಹೋಗಿದೆ, 30,000 ಹೋಗಿದೆ. ಬಟ್ ಔಟ್ ಆಫ್ 300 ಸೈಟ್ಸಲ್ಲಿ 200 sites ಗೋ ಫಾರ್ ಲೆಸ್ಸರ್ ಪ್ರೈಸ್. ಕರೆಕ್ಟ್. ಅದನ್ನ ಯಾರು ಹೇಳೋದಿಲ್ಲ. ಕೆಲವೊಂದರಲ್ಲಿ ಬಿಡ್ಡರ್ಸ್ ಇರೋದಿಲ್ಲ, ನೋ ಪಾರ್ಟಿಸಿಪೆಂಟ್ಸ್ ಇರುತ್ತೆ. ದಟ್ಸ್ ಆಪರ್ಚುನಿಟಿ ಬಿಸ್ನೆಸ್ ಅಂತ ಹೇಳ್ತೀನಿ ನಾವು. ರೈಟ್. ಸರ್, I think most of the topics were answered brilliantly by you. Thank you so much for the insights. Any closing thoughts? So this is the bestest time as of my experience. Today's real estate for a BDA e-auction, maybe today or next list, or maybe in the next list, it's the very best. Today, as we are talking today, the US and Iran, they're saying in news, 2 weeks ಅಲ್ಲಿ ಸೀಸ್ ಫೈರ್ ಮಾಡಿದ್ದಾರೆ. ದಟ್ ಫಾರ್ 2 weeks ಯಾರ ಮೇಲೂ ಬಾಂಬ್ ಆಗ್ತಾ ಇಲ್ಲ. ಆ್ಯಂಡ್ ಐ ಡೋಂಟ್ ನೋ ಹಾರ್ಮೋಸ್ ಓಪನ್ ಮಾಡಿದಾರೆಲ್ಲ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ಅಪ್ ಬೈ 5% ಇನ್ ಎ ಸಿಂಗಲ್ ಡೇ. ಇಟ್ಸ್ ಎ ರೆಕಾರ್ಡ್ ವ್ಯಾಲ್ಯೂ. Before it is escalate, the price escalate. Before too many people will come in. ನೀವು ಬೆಟರ್ ಚಾನ್ಸಿಗೆ ಟ್ರೈ ಮಾಡಿ. ಗೋ ಫಾರ್ ಎ BDA ಆಕ್ಷನ್, ಡಿಸ್ಕಸ್ ವಿತ್ ದ ಪೀಪಲ್, ಡಿಸ್ಕಸ್ ವಿತ್ ಎಕ್ಸ್ಪರ್ಟ್ ಪೀಪಲ್, ಕಮ್ ಫಾರ್ ಎ ಸೈಟ್ ವಿಸಿಟ್. ಏನೂ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಯು ಗೋಯಿಂಗ್, ಯಾವುದೋ ½ an hour ಒಂದು ಕಾಫಿಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಜೊತೆ ಅಂತಂದರೆ, ನಮ್ಮ ಆಫೀಸ್ಗೆ ಬನ್ನಿ, ಇಲ್ಲೇ ಕಾಫಿ ಆಫರ್ ಮಾಡೋಣ, ಇಲ್ಲೇ ಡಿಸ್ಕಸ್ ಮಾಡೋಣ. ಮೇ ಬಿ ಯು ಆರ್ ಬೈಯಿಂಗ್ ಆಫ್ಟರ್ 1 year ಅಂತಾನೆ ಅನ್ಕೊಳ್ಳಿ. ಯು ಟೇಕ್ ಎ ಪ್ರಿಪರೇಷನ್ ಫಾರ್ ಇಟ್. Super, sir. Thank you so much. To summarize what Satish said just now, we have helped clients win BDA auction at the right price, at the right location. We analyze each site before recommending. ಸೊ ನಾವು ಏನಾದ್ರು ಒಂದು ರೆಕಮೆಂಡ್ ಮಾಡ್ತೀವಿ, ಸತೀಶ್ ನಾವು ರೆಕಮೆಂಡ್ ಮಾಡ್ತಾರಂದರೆ ಅದನ್ನ ಹಿಂದೆ ತುಂಬ ರಿಸರ್ಚ್ ಇರುತ್ತೆ. ಸೊ ಇಟ್ ಇಸ್ ನಾಟ್ ಲೈಕ್ ಆಫ್ ಹ್ಯಾಂಡ್ ಹಂಗೆ ತೊಗೊಂಡು ಹೋಗಿ ಅಂತ ರೆಕಮೆಂಡ್ ಮಾಡೋದೇ ಇಲ್ಲ ನಾವು. ಸೊ ಇಫ್ ಯು ಆರ್ ಸೀರಿಯಸ್, ವಿ ಕ್ಯಾನ್ ಗೈಡ್ ಯು ಥ್ರೂ ದ ಪ್ರಾಸೆಸ್. ಅದಕ್ಕೆಲ್ಲ ಚಾರ್ಜ್ ಇಲ್ಲ. ಜಸ್ಟ್ ಕಿಡಿಂಗ್. ಆಫ್ ಕೋರ್ಸ್ ದೆರ್ ವಿಲ್ ಬಿ ಅ ಸ್ಮಾಲ್ ಫೀ ವೆನ್ ಯು ವಿನ್ ದ ಸೈಟ್. ಬಟ್ ನಮ್ಮ ಹತ್ರ ಮಾತಾಡೋದಕ್ಕೆ, ನಾವು ನಿಮ್ಮ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ದೆರ್ ಇಸ್ ಅಬ್ಸಲ್ಯೂಟ್ಲಿ ವಿ ಡೋಂಟ್ ಮೈಂಡ್. ಆ್ಯಂಡ್
please visit, please call the number flashing on the screen, please get in touch with partners. ಮೈ ಅಸಂಪ್ಷನ್ ಸರ್ ಏನಾಗಿದೆ ಅಂದರೆ ವಾಟ್ ವಿ ಆರ್ ಸೀನ್ 268 ಸೈಟ್ಸ್ ಇದೆ. ಇಫ್ ಯು ಸಿ ಇಂಡಿವಿಜುವಲಿ ಅರ್ಕಾವತಿ ಲೇಔಟ್ ಆ್ಯಂಡ್ ವಿಶ್ವೇಶ್ವರ ಲೇಔಟ್ ಆ್ಯಂಡ್ ಬನಶಂಕರಿ, ಈಚ್ ಬ್ಲಾಕ್ ದೇ ಗಾಟ್ 70, 80, 100 ಸೈಟ್ಸ್ ವಿತಿನ್ ಶಾರ್ಟ್ ಟೈಮ್. ಇದು ನಿಮಗೆ 22nd or 20th ಲಾಸ್ಟ್ ಡೇಟ್ ಇದೆ. ಇಫ್ ಯು ಸ್ಟಾರ್ಟ್ ಫ್ರಮ್ ಟುಡೇ, ಯು ಹ್ಯಾವ್ ಓನ್ಲಿ 10 days. 10 days ಅಲ್ಲಿ ಟು ಗೆಟ್ ಎ 260 clients is impossible. So it's a better chance. ಏನು ಹೇಳ್ತೀವಿ ಅಂದರೆ, if the person is ready with the fund, if the person is real intention to go ahead for this auction, it's a great chance. Super. So with that note, let's wrap this video, the first auction, this season's first e-auction video. Next ಇನ್ನೊಂದು ವಿಡಿಯೋ ಮಾಡ್ತೀವಿ, ಅದರಲ್ಲಿ ವಿಲ್ ಗೋ ಟು ದ ಸೈಟ್ ಸರ್, ವಿಲ್ ಟಾಕ್ ಅಬೌಟ್ ದ ಪ್ರೈಮ್ ಸೈಜ್ ದೇರ್ ವೆರಿ ಸೂನ್. ಬಟ್ ಫಾರ್ ನೌ, for you to get in touch with us, I think you got majority of the clarifications already sorted out by Satish. Get in touch. Thank you so much, Satish. Thank you, sir. Thank you. Yeah, thank you.